ಬದುಕು ಸಾಲದಯ್ಯ, ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ಆನಂದವೇ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ಹಲ್ಲೆಲೂಯಾ. ತಂದೆಯಾದ ದೇವರೇ, ನಿನ್ನ ಕೃಪೆಗಳಿಗಾಗಿ ಸ್ತೋತ್ರಪ್ಪ. ಕರ್ತನೆ, 2ನೇ ಸೆಕ್ಷನ್ ಆಗಿ ದೇವರಾತ್ಮನೇ 2ನೇ ಆರಾಧನೆಯಾಗಿ ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ಬಂದಿರುವಂತ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ಯೇಸುವೇ, ನಿನ್ನ ಕೃಪೆಗಳ ಕರಗಳಲ್ಲಿ ಸ್ವಾಮಿ ನಾವು ಒಪ್ಪಿಸಿಕೊಡುತ್ತೇವೆ. ನೀನು ಒಳ್ಳೆಯದನ್ನೇ ಮಾಡುವ ದೇವರು ನಿನ್ನಿಂದ ಸ್ವಾಮಿ ಎಲ್ಲ ಸಾಧ್ಯವಾಗಿದ್ದಕ್ಕಾಗಿ ಸ್ತೋತ್ರ. ನೀನೆಲ್ಲವನ್ನು ಮಾಡಲು ಶಕ್ತನು, ಎಲ್ಲವನ್ನು ಮಾಡಲು ಸ್ವಾಮಿ ನೀನು ಬಲವುಳ್ಳವನು, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವೆ ಸ್ವಾಮಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ
ಎದ್ದು ನಿಂತವರಾಗಿ ಪ್ರಾರ್ಥನೆ ಪೂರ್ವಕವಾಗಿ ಈ ಪರಿಶುದ್ಧವಾದ ಆರಾಧನೆ ಪ್ರಾರಂಭಿಸೋಣ. ಆತನ ಮಹಿಮೆ, ಆತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಮುಂಜಾನೆ ವೇಳೆ ಮಹಿಮೆಯಾಗಿ ನಮ್ಮನ್ನು ನಡೆಸಿದ ದೇವರು ಈ ಸಮಯದಲ್ಲಿ ಸಮೇತ ನಮ್ಮನ್ನು ಪರಾಕ್ರಮದಿಂದಲೂ ಬಲದಿಂದಲೂ ಮಹಿಮೆನಲ್ಲೂ ತುಂಬಿಸಿ ನಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ನಮ್ಮನ್ನು ಪ್ರೀತಿಸುವ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ ಯೇಸುವೇ. ನಿನ್ನಿಂದ ಆಗದಿರುವ ಕಾರ್ಯ ಒಂದು ಇಲ್ಲ ಸ್ವಾಮಿ, ನಿನ್ನಿಂದೆಲ್ಲ ಸಾಧ್ಯವಾಗಿದೆಯಪ್ಪ. ನೀನೆಲ್ಲವನ್ನು ಮಾಡಲು ಶಕ್ತನು, ನೀನೆಲ್ಲವನ್ನು ಮಾಡಲು ಕರ್ತನೆ ಅದ್ಭುತನಪ್ಪ. ಅದಕ್ಕಾಗಿ ಸ್ತೋತ್ರ. ಇದರಿಂದಲೇ ಸ್ವಾಮಿ ನಿನ್ನ ಕರಗಳಲ್ಲಿ ಅಪ್ಪ ನಮ್ಮನ್ನು ನಾವು ತಗ್ಗಿಸ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಿನ್ನ ಕರಗಳಲ್ಲಿ ಕರ್ತನೆ ನಾವು ಸಮರ್ಪಿಸ್ತೇವಪ್ಪ ಯೇಸುವೇ. ದೇವರೇ, ಇದರಿಂದ ಕರ್ತನೆ ಎರಡನೇ ಆರಾಧನೆ ನೀವು ಆಶೀರ್ವದಿಸಿರಿ. ಆ ದಿನ ಹಂತದವರ ಪ್ರಸನ್ನತೆಯನ್ನು ತುಂಬಿಸಿರಿ. ಬಂದಿರುವಂತೆ ಎಲ್ಲರಿಗಾಗಿ ಸ್ತೋತ್ರ, ಬರಲಿಕ್ಕಿರುವ ಜೀವಿತಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ಬಂದಿರುವ ಸಮಯದಲ್ಲಿ ಹಾಡುಗಳನ್ನು ಹಾಡಿ ನಾಮನ ಮಹಿಮೆ ಪಡಿಸುವಾಗ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ನಮ್ಮೊಂದಿಗೆ ನೀನು ಮಾತನಾಡಪ್ಪ. ನಿನ್ನ ಆಲೋಚನೆಗಳ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ. ಮುಂಜಾನೆ ವೇಳೆಯಲ್ಲಿ ಮಾತನಾಡಿದ್ದೀರಾ, ಇದರಿಂದಲೇ ಸಮೇತ ಸ್ವಾಮಿ ಸಮಯದಲ್ಲಿ ಸಮೇತ ನೀವು ಮಾತನಾಡಿ ಸ್ವಾಮಿ. ಕರ್ತನ ಮೇಜಿನ ಸೇವೆಯನ್ನು ಕೂಡ ಆಶೀರ್ವದಿಸಿರಿ ದೇವರೇ. ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸುವ ದೇವರು ನೀನಾಗಿದ್ದರದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಬಿಡೋದು ನಿನ್ನ ಪ್ರೀತಿಯುಳ್ಳ ತಂದೆಗೆ. ಆಮೇನ್, ಆಮೇನ್, ಆಮೇನ್. ನಾವೆಲ್ಲ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಕೆಲವು ಹಾಡುಗಳನ್ನು ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ಆಮೇನ್. ಈ ರೀತಿಯಾಗಿ ಹಾಡೋಣ. ಯೇಸುವಿನ ದೇವರ ಹಾಗೆ ಬೇರೆ ಯಾವ ದೇವರಿಲ್ಲ. ಆಮೇಲೆ ನನ್ನ ಸಹಾಯ ಮಾಡಲು ತನ್ನ ಮಹಿಮೆಯಿಂದ ಮೇಘ ರೂಢನಾಗಿ ಬರುವ ಎಂಬುದಾಗಿ ಮತ್ತೆ ಹಾಡನ್ನು ಹಾಡಿ ನಾ ಕರ್ತನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ ಯೇಸುವೇ. ಯೇಸುವಿನ ದೇವರಿಗೆ ಬೇರೆ ಯಾವ ದೇವರಿಲ್ಲ. ಯೇಸುವಿನ ದೇವರಿಗೆ ಬೇರೆ ಯಾವ ದೇವರಿಲ್ಲ. ನನ್ನ ಸಹಾಯ ಮಾಡಲು ತನ್ನ ಮಹಿಮೆಯಿಂದ ಮೇಘಾರೂಢನಾಗಿ ಬರುವ. ನನ್ನ ಸಹಾಯ ಮಾಡಲು ತನ್ನ ಮಹಿಮೆಯಿಂದ ಮೇಘಾರೂಢನಾಗಿ ಬರುವ. ಅವನ ರಾಜನು ಕರ್ತಾದಿ ಕರ್ತನು ದೇವಾದಿ ದೇವನು ನೀ ಮಾತ್ರವೇ. ಚಿಂತೆ ಆತಂಕ ಇಲ್ಲದೆ ಸಂತೋಷದಿಂದ ನಡೆಸುವ. ಚಿಂತೆ ಆತಂಕ ಇಲ್ಲದೆ ಸಂತೋಷದಿಂದ ನಡೆಸುವ. ಅವನ ಒಮೆಗಾ, ಅವನಾದಿಯು ಅಂತ್ಯವು. ಅವನ ಅಲ್ಫಾ ಒಮೆಗಾ, ಅವನಾದಿಯು ಅಂತ್ಯವು. ಯೇಸುವಿನ ದೇವರ ಹಾಗೆ ಬೇರೆ ಯಾವ ದೇವರಿಲ್ಲ. ಯೇಸುವಿನ ದೇವರ ಹಾಗೆ ಬೇರೆ ಯಾವ ದೇವರಿಲ್ಲ. ಮರಮಧುರವಾಗಿ ಮಾಡಿದವ ಬಂಡೆಯಿಂದ ತೀರಿಸುವನು. ಮರಮಧುರವಾಗಿ ಮಾಡಿದವ ಬಂಡೆಯಿಂದ ತೀರಿಸುವನು. ಚಿಂತೆ ಆತಂಕ ಇಲ್ಲದೆ ಸಂತೋಷದಿಂದ ನಡೆಸುವ.
ಬಲಹೀನಾಗಿದ್ದೆ ನಾನು, ಹೊಸ ಬಲದಿಂದ ತುಂಬಿಸಿದೆ. ಬಲಹೀನಾಗಿದ್ದೆ ನಾನು, ಹೊಸ ಬಲದಿಂದ ತುಂಬಿಸುವೆ. ಅವನಲ್ಫಾ ಒಮೆಗಾ, ಅವನಾದಿಯು ಅಂತ್ಯವು. ಅವನಲ್ಫಾ ಒಮೆಗಾ, ಅವನಾದಿಯು ಅಂತ್ಯವು. ಶುರುವಿನ ದೇವರ ಹಾಗೆ ಬೇರೆ ಯಾವ ದೇವರಿಲ್ಲ. ಶುರುವಿನ ದೇವರ ಹಾಗೆ ಬೇರೆ ಯಾವ ದೇವರಿಲ್ಲ. ನನ್ನ ಸಹಾಯ ಮಾಡಲು ತನ್ನ ಮಹಿಮೆಯಿಂದ ಮೇಘಾರೂಢನಾಗಿ ಬರುವ. ನನ್ನ ಸಹಾಯ ಮಾಡಲು ತನ್ನ ಮಹಿಮೆಯಿಂದ ಮೇಘಾರೂಢನಾಗಿ ಬರುವ. ಅವನಲ್ಫಾ ಒಮೆಗಾ, ಅವನಾದಿಯು ಅಂತ್ಯವು. 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 ಘನತೆಗೆ ಆಳನು ನೀನೇ ನನ್ನ ದೇವರು. ಮಹಿಮೆ ಘನತೆಗೆ ಆಳನು ನೀನೇ, ನೀನೇ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಆರಾಧನೆ ನಿಮಗೆ, ಹಲ್ಲೆಲೂಯಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಯೇಸುವೇ. ಆರಾಧನೆ ನಿಮಗೆ. ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ
ಶಾಲೋಮ್ ನನ್ನ ಸಮಾಧಾನ ನನಗೇನು ಚಿಂತೆ ಇಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಯೇಸುವೇ ಆರಾಧನೆ ನಿಮಗೆ, 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 ರಕ್ಷಕನೇ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಹಲ್ಲೆಲೂಯಾ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ. ಹಾಲೆಲೂಯ, 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 ಹಾಲೆಲೂಯ. ಹುರಬರಬರಗ ಜುಡರ ಭವಿಷ್ಯದ ರಗತನೆ ರಿಯಾದರ ಸಂದರೇದರ ರಗತನೆ. ದೇವರಾತ್ಮನೇ ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ತಂದೆಯಾದ ದೇವರೇ ನಿನಗೆ ಸ್ತೋತ್ರವಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ. ನಮ್ಮ ಆಶ್ರಯವೇ, ಆಮೇಲೆ ನಮ್ಮ ಕಾಯುವ ಕರ್ತನು ನೀನೇ ಸ್ವಾಮಿ. ನಿನ್ನ ಕರಗಳಲ್ಲಿ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಹಿಮೆಯಾದ ಕರಗಳಿಗಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ, ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ, ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ, ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ,
ಸ್ತುತಿಸಿ ಹೊಗಳುವೆನು. ರಾಜನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ರಾಜನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ಹಲ್ಲೆಲೂಯಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಪರಿಶುದ್ಧ ಆರಾಧನೆ ನಿಮಗೆ, 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 ಸ್ತುತಿ ಆರಾಧನೆ ಅಪ್ಪ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾವೆಲ್ಲ ಕರಗಳನ್ನು ತಾಟುತ್ತಾ ಆಮೇಲೆ ಅಲ್ಪ ಸಮಯ ಎಲ್ಲ ಕರಗಳನ್ನು ತಾಟಿ ಆಮೇಲೆ ಹಾಲೆಲ್ಲೂಯ. ಓ ನಮ್ಮ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತ ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಯೇಸುವಿನ ನಾಮದಲ್ಲಿ ಉಡರ ಬರ 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 ಬರಗ ದುಡರ ಭವಿಷ್ಯದರ ಗತನೆ. We glory, 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 hallelujah, 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 hallelujah. ಯೇಸುವೇ ರಿ ಬಾಬಾ ಮಮನ ಗದನ ದರಗ ಜುಡರ ಗದನ ಶದರ ಬಾಬಾ ಮಮನ ಗದನ ಸಂದರೆ. Hallelujah, 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 hallelujah. ಶದರ ಮಮನ ಗದನ ಸಂದರೆ. Hallelujah. Oh, ಶದರೇ.
ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ತಂದೆಯಾದ ದೇವರೇ ನಿನಗೆ ಮಹಿಮುಂಟಾಗಲಿ. ಕರ್ತನೆ ನಿನ್ನ ವಂದಿಸ್ತೇವಪ್ಪ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನೆಲ್ಲ ಮಹಿಮೆಯ ಕರಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ನಿನ್ನೆಲ್ಲ ಒಳ್ಳೆತನಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮನೇ ನಿನ್ನೆಲ್ಲ ಮಹಿಮೆಯ ಪರಾಕ್ರಮವಾದ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ನಿನ್ನಿಂದಾಗದಿರುವ ಕಾರ್ಯ ಒಂದು ಇಲ್ಲ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಲ್ಲೆಲೂಯಾ. We praise you, Lord Jesus. Hallelujah. Amen. Jesus. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿರುವಾಗ ಕರ್ತನ ದಾಸಿ ಆರಾಧನೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವೆ. ಸ್ತೋತ್ರಪ್ಪ ಮಹಾಪರಿಶುದ್ಧರಾದ ದೇವರೇ, ಕರ್ತನೆ ತಿರುಗಿ ಸ್ವಾಮಿ ಎರಡನೆಯ ಕರ್ತನ ಆರಾಧನೆಯಾಗಿ ನಿನ್ನ ಸಮ್ಮುಖದಲ್ಲಿ ದೇವರೇ ಕರ್ತನೆ ಕೂಡಿರುವ ಹಾಗೆ ನೀನು ಮಾಡಿರುವಂಥ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿನ್ನ ಪ್ರಸನ್ನತೆ, ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ ನಿನ್ನ ಆಳ್ವಿಕೆ ಮಾಡು. ನಮ್ಮ ಮುಂಬಲವಾಗಿ ನಮ್ಮ ಹಿಂಬಲವಾಗಿ ದೇವದೂತರನ್ನು ದಂಡಿಸಿ ನಮ್ಮನ್ನು ಮುಂದೆ ನಡೆಸುವಂತೆ ಎಲ್ಲ ಕರ್ತನೆ ಅಪ್ಪ ಪ್ರಾರ್ಥನೆಗಳು, ಕರ್ತನೆ ಬಿಡುಗಡೆಗಳು, ಆಲೋಚನೆಗಳ ಮಧ್ಯದಲ್ಲಿ ನಿನ್ನ ಸಾನ್ನಿಧ್ಯ ವ್ಯಾಪಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಮಾಹಿಮೆ ಕರ್ತನೆ ಎಲ್ಲೆಡೆ ಕರ್ತನೆ ವ್ಯಾಪಿಸಬೇಕಾಗಿ ಪ್ರಾರ್ಥಿಸ್ತೇವಪ್ಪ. ಒಪ್ಪಿಸಿಕೊಡುತ್ತೇವೆ ರಾಜ. ತಲೆಬಾಗಿರುವಂತೆಲ್ಲ ಜೀವಿತಗಳ ಸಂಗಡ ನೀನು ಮಾತನಾಡು. ನಮ್ಮ ಜೀವಿತದ ಹೆಜ್ಜೆ ಜಾಡುಗಳನ್ನು ಬಲಪಡಿಸು, ಸ್ಥಿರಪಡಿಸು. ಹೋಗಬೇಕಾದಂಥ ಮಾರ್ಗಗಳನ್ನು ದೇವರೇ ಕರ್ತನೆ ನಿನ್ನನ್ನು ಹಿಂಬಾಲಿಸಲಿಕ್ಕೆ ದೇವರೇ ಬೇಕಾದಂಥ ಕರ್ತನೆ ದೇವರೇ ವಾಕ್ಯ ಹೇಳುತ್ತದೆ, ಕುರುಬನ ಶಬ್ದಕ್ಕೆ ಕಿವಿಗೊಡುವಂಥ ಕುರಿಗಳು ಆತನನ್ನು ಹಿಂಬಾಲಿಸುವುದು ಎಂಬುದಾಗಿ. ಎಸಯ್ಯ, ನಿನ್ನ ಶಬ್ದವನ್ನು ಕೇಳಿ ನಿನ್ನನ್ನೇ ಹಿಂಬಾಲಿಸುವಂಥ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಅವರನ್ನು ಎಡ ಬಿಡದೆ ಕರ್ತನೆ ಎಲ್ಲಿಯೂ ಸ್ವಾಮಿ ಬಿದ್ದು ಹೋಗದ ಹಾಗೆ ನನ್ನ ದೇವರು ಕರಗಳನ್ನು ಹಿಡಿದು ನಡೆಸುವಂಥ ಕೃಪೆಗಾಗಿ ಸ್ತೋತ್ರ. ಬಂದಂಥ ಜೀವಿತಗಳು ಬಂದ ಹಾಗೆ ಹೋಗದೆ ನಿನ್ನ ಬಿಡುಗಡೆಯನ್ನು, ನಿನ್ನ ಕರ್ತನೆಯ ಸಮಾಧಾನವನ್ನು ಹೊಂದಿಕೊಂಡು ಹೋಗಲಿ ದೇವರೇ. ಈ ದೇಶದ, ಈ ರಾಜ್ಯದ, ಈ ಪಟ್ಟಣದ ಅನೇಕ ಕಡೆಗಳಲ್ಲಿ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ನಿನ್ನ ಸಹಾಯ ಮಾಡು. ಒಪ್ಪಿಸಿಕೊಡುತ್ತೇನೆ, ನನ್ನನ್ನು ತಗ್ಗಿಸಿಕೊಳ್ಳುತ್ತೇವೆ. ಕೀರ್ತನೆ ಭಾಗ, ವಾಕ್ಯ ಸಂದೇಶ ಕರ್ತನೆ ನಿಂತಾನೆ ಆಶೀರ್ವದಿಸು. ನೀನು ಮಾತನಾಡಪ್ಪ. ನಮ್ಮ ಹೃದಯಗಳಿಗೆ ತಕ್ಕ ಹಾಗೆ ನಮ್ಮ ನಡೆಸುವಂಥ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ನಂಬಿಕೆಗಳನ್ನು ಹುಟ್ಟಿಸುವಾತನು, ಪೂರೈಸುವಾತ ನೀನಾಗಿರೋದಕ್ಕಾಗಿ ಸ್ತೋತ್ರ. ಒಪ್ಪಿಸಿಕೊಡುತ್ತೇನೆ, ತಗ್ಗಿಸಿಕೊಂಡು ಯೇಸುನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇಲೆ ಆಮೇಲೆ ನಾವು ಹಾಗೆ ನಿಂತಿರುವಾಗ ಕೀರ್ತನೆ 120 ಕೀರ್ತನೆ ವಾಕ್ಯ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆ 121 ಅದರ 1ನೇ ವಚನದಿಂದ 8ನೇ ವಚನ ತನಕ ವಾಕ್ಯ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಿಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಇಂದಿನಿಂದ ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಈ ಕೀರ್ತನೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ.
ಹಾಲೆಲೂಯ, ಹಾಲೆಲೂಯ, ಆಮೆನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ಪರಿಶುದ್ಧವಾದ ದಿನದಲ್ಲಿ ಎರಡನೆಯ ಆರಾಧನೆಯಾಗಿ ಕರ್ತನು ಸೇರಿ ಬರುವಂತೆ ಮಾಡಿದ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಮುಂಜಾನೆ ವೇಳೆಯಲ್ಲಿ ಕರ್ತನು ಕೆಲವು ವಿಷಯವಾಗಿ ಆಮೇಲೆ ಬಲವಾಗಿ ಮಾತನಾಡಿದ ದೇವರು ಈ ಸಮಯದಲ್ಲಿ ಸಮೇತ ಮಾತನಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನೋಡಿ, ನಮ್ಮೆಲ್ಲರ ಜೀವಿತದಲ್ಲಿ ಆಮೇಲೆ ಕರ್ತನು ಯೇಸು ಸ್ವಾಮಿ ನಮಗೆ ಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಇಲ್ಲದ ಅನುಭವ ಅನೇಕ ಸಂದರ್ಭಗಳಲ್ಲಿ ಅದು ಆಮೇನ್ ಸುಣ್ಣ ಹಚ್ಚಿದ ಸಮಾಧಿಗೆ ಸಮ. ಹಲ್ಲೆಲೂಯ. ಜೀವವಿಲ್ಲದ ಅನುಭವ. ಹಲ್ಲೆಲೂಯ. ನಾನು ಅನೇಕ ಸಂದರ್ಭಗಳಲ್ಲಿ ಆರಾಧನೆ ಮಾಡುವಾಗ ಅಥವಾ ಕರ್ತನನ್ನು ಆರಾಧಿಸುವಾಗೆಲ್ಲ ನನ್ನ ತಂದು ಸಾಮಾನು ನೋಡುದು. ಸೊ ಈಗ ಅವರಿಗೆ ರೆವಲ್ಯೂಷನ್ ಇಲ್ಲ, ಅವರಿಗೆ ಪ್ರಕಟಣೆ ಇಲ್ಲ. ಅಂದರೆ ಆರಾಧನೆ ಅನ್ನುವಂಥದ್ದು ಏನು, ದೇವರನ್ನು ಸ್ತುತಿಸುವ ಅನ್ನುವಂಥದ್ದು ಏನಂತ ಪ್ರಕಟಣೆ ಇಲ್ಲ. ಯಾಕೆ ಪ್ರಕಟಣೆ ಇಲ್ಲ ಅಂತ ಹೇಳಿದ್ರೆ, ಆ ಸ್ಪರ್ಶನ ಉಂಟಾದರೆ ಅವರಿಗೆ ಗೊತ್ತಾಗ್ತದೆ. ಕೆಲವು ಟೈಮಲ್ಲಿ ಈಗ ಫುಟ್ಬಾಲ್ ಆಟ ಆಡ್ಲಿಕ್ಕೆ ಹೋಗುವಾಗ, ಹೊರಗಡೆ ಆಟ ಆಡುವಾಗ, ಈಗ ಜಸ್ಟ್ ಈ ಆರಾಧನೆ ನಡೆಯೋಕ್ಕಿಂತ ಮುಂಚಿತವಾಗಿ ಎಲ್ಲ ಹೊರಗಡೆ ಮೊಬೈಲಲ್ಲಿ ಭಾರಿ ಬ್ಯುಸಿ ಆಗಿದ್ರು. ಸೊ ಬ್ಯುಸಿ ಆಗಿರುವಾಗ ಯಾವ ಪ್ರಾಬ್ಲಮ್ ಅಲ್ಲಿ ಇರಲ್ಲ. ಯಾಕಂದ್ರೆ ಅದು ಆ ಪ್ರಕಟಣೆ, ಆ ರೆವಲ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರು ತಪ್ಪಲ್ಲ, ಅವ್ರ ಮಿಸ್ಟೇಕ್ ಅಲ್ಲ. ನಾನು ಒಂದು ಉದಾಹರಣೆ ಹೇಳ್ತಿರುವ, ಏನು ತಂದು ಸಾಮಾನು ಹಿಡಿತಿದ್ದೀರಾ ಇವತ್ತು, ಶ್ರೇಷ್ಠ ಇಲ್ಲ ತಂದು ಸಾಮಾನು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ನಾವು ಅನೇಕ ಸಂದರ್ಭಗಳಲ್ಲಿ ಈಗ ನಾವು ಸೇವಕನಾಗಿ, ಪಾಸ್ಟರ್ ಆಗಿ ನಾನು ಅವರಿಗೆ ಕೋಪದಿಂದ ಬೈದು, ಸ್ಯಾಮ್ ನಿನಗೆ ಆರಾಧನೆ ಲಾಸ್ಟ್ ವೀಕಲ್ಲಿ ಹೇಳಿದ್ದೆ. ನಾನು ತಂದು ಸ್ಯಾಮಿಗೆ ಹೇಳಿದ ಕೈ ತಟ್ಟಿ ಒಳ್ಳೆ ಆರಾಧನೆ ಮಾಡಿ. ಇವತ್ತು ಹಾಗೇ ನಿಂತಿದ್ರು ಅವರು. ಸ್ಯಾಮು ಲಾಸ್ಟ್ ವೀಕಲ್ಲಿ ಹೇಳಿದ್ದೆ ನಾನು, ಗೋಡೆಗೆ ಹೊರಗೆ ನಿಲ್ಬೇಡ ಅಂತ. ಇವತ್ತು ಗೋಡೆಗೆ ಹೊರಗೆ ನಿಂತಿದ್ದೆ. ಸೊ ಯಾಕೆ ಇದು ಅವರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ, ಇನ್ನ ರೆವಲ್ಯೂಷನ್ ಬಂದಿಲ್ಲ ಅವರಿಗೆ. ರೆವಲ್ಯೂಷನ್ ಅವರೊಳಗೆ ಬರುವಾಗ, ಪ್ರಕಟಣೆ ಅವರಿಗೆ ಸಿಕ್ಕುವಾಗ ನಾವು ಅದು ಹೇಳ್ಬೇಕಂತಾನೆ ಇರಲ್ಲ. ಸೊ ಅನೇಕ ಸಂದರ್ಭಗಳಲ್ಲಿ ನಾನು ನೆನೆಸ್ತಾ ಇದ್ದೆ, ಎಲ್ಲ ವಯಸ್ಸಾದವರೆಲ್ಲ, ಈಗ ಅಮ್ಮನಿಗೆ ಎಷ್ಟು ವಯಸ್ಸು, 60 ವಯಸ್ಸಾದವರೆಲ್ಲ ನಿಂತು ಆರಾಧನೆ ಮಾಡುವಾಗ ಆಮೇಲೆ ಇವರು ಕುತ್ಕೊಂಡಿದ್ದಾರೆ ಆರಾಧನೆಯಲ್ಲಿ. ಏನಾಗಿದೆ, ಅಷ್ಟು ಬೇಗ ಕಾಲು ನೋವು ಬಂತು. ಯಾಕೆ? ಪ್ರಕಟಣೆ ಇಲ್ಲ. ಈಗ ಯಾರಿಗೆ ಪ್ರಕಟಣೆ ಇದೆ? ಅಮ್ಮನಿಗೆ ಪ್ರಕಟಣೆ ಇದೆ, ರೆವಲ್ಯೂಷನ್ ಇದೆ. ನನ್ನ ಕರ್ತನನ್ನು ನಿಂತು ಆರಾಧಿಸಬೇಕು, ನನ್ನ ಕಾಲು ನೋವು ಬರಲಿ, ನನಗೆ ವಯಸ್ಸಾಗಿರ್ಲಿ, ನಾನು ಮುದುಕಿ ಆಗಿರ್ಲಿ, ಅಜ್ಜಿ ಆಗಿರ್ಲಿ, ಏನೇ ಇರಲಿ, ನಾನು ಕರ್ತನನ್ನು ಹೇಗೆ ಆರಾಧಿಸ್ಬೇಕಂತ ಇದೆ, ನಿಂತು ಆರಾಧಿಸ್ಬೇಕಂತಿದೆ. ಕೆಲವು ಸಮಯದಲ್ಲಿ ಆ ಮಕ್ಕಳಿಗೆ ಆ ರೆವಲ್ಯೂಷನ್ ಸಿಗುವ ತನಕ ಏನಾಗ್ತದೆ, ಇಲ್ಲಿ ಅಂದ್ರೆ ಮಕ್ಕಳಿಗಂತ, ಇವರಿಗಂತಲ್ಲ, ಇಲ್ಲಿ ಬಂದಿರುವಂತ ಮೊದಲನೇ ಆರಾಧನೆಗೆ ಬಂದಿರುವಂತ ಅಥವಾ ಕರ್ತನನ್ನು ಇಡೀ ಲೋಕದಲ್ಲಿ ಕರ್ತನನ್ನು ಆರಾಧಿಸುವಂತ ಅನೇಕರಿಗೆ ಈ ರೆವಲ್ಯೂಷನ್ ಸಿಕ್ಲಿಲ್ಲ ಅಂದ್ರೆ, ಆಮೇಲೆ ಈ ಪ್ರಕಟಣೆ ಸಿಕ್ಲಿಲ್ಲ ಅಂದ್ರೆ, ಅವರು ಅನೇಕ ವಿಷಯಗಳಲ್ಲಿ ಶಾಂತರೆ. ಕೆಲವರೆಲ್ಲ ಕರ್ತನ ಸಮ್ಮುಖದಲ್ಲಿ ಆರಾಧನೆಗೆ ಬಂದಿರ್ತಾರೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ. ಅವರು ಆರಾಧನೆ ನಡೀತದೆ. ಹೇಗೆ ಆರಾಧನೆ ಮಾಡೋದವರು? ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು. ಯಾರಿಗೆ ಆರಾಧನೆ ಮಾಡೋದು? ರಾಜಾದಿರಾಜನಿಗೆ. ಆಮೇಲೆ ಈಗ ನೋಡಿ, ನಾವು ಈ ಲೋಕದಲ್ಲಿ ಒಬ್ಬ ರಾಜನ ಮುಂದೆ ಹೋಗುವಾಗ ಹೇಗೆ ಹೋಗ್ತೇವೆ? ಅದಕ್ಕೆ ಆದಂತ ಗೌರವ, ಅದಕ್ಕೆ ಆದಂತ ರೆಸ್ಪೆಕ್ಟ್ ಇದೆ ಅಲ್ವಾ? ಅದಕ್ಕೆ ಆದಂತ ಏನಿದೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ ಬರ್ತಾರೆ ಕ್ಲಾಸ್ ರೂಮ್ ಒಳಗೆ. ಬಂದ ತಕ್ಷಣ ಏನ್ ಮಾಡ್ತೀರ ನೀವು? ಸ್ಯಾಮ್ ಏನ್ ಮಾಡ್ತೀಯ? ಇವತ್ತೆಲ್ಲ ಪ್ರಸಂಗ ಎಲ್ಲ ತಂದು ಸ್ಯಾಮಿಗೆ. ಪ್ರೈಸ್ ಲಾರ್ಡ್. ಕ್ಲಾಸ್ ರೂಮ್ ಒಳಗೆ ಬಂದ ತಕ್ಷಣ ಸ್ಯಾಮ್ ಏನ್ ಮಾಡ್ತೀಯ? ಟೀಚರ್ ಬಂದ ತಕ್ಷಣ ಹೇಗೆ? ಗುಡ್ ಮಾರ್ನಿಂಗ್. ನಿಮ್ಮ ಸ್ಕೂಲಲ್ಲಿ ಹೇಗಿದೆ ಅಂತ ಗೊತ್ತು ಕ್ರಮ. ಅಷ್ಟೇ ಮಾಡೋದಾ ಟೀಚರ್ ಬಂದಾಗ? ಅಷ್ಟೇ. ಸೊ ಟೀಚರ್ ಬಂದಾಗ ನೀವು ಒಂದು ಕಾರ್ಯ ನಾವು ಮಾಡ್ತಿದ್ವಿ. ಟೀಚರ್ ಬಂದ ತಕ್ಷಣ ಎಲ್ಲಾ ಸ್ಟೂಡೆಂಟ್ಸ್ಗಳು ಎದ್ದು ನಿಂತು ಬಿಡ್ತಾರೆ. ಬಂದ ತಕ್ಷಣ. ನಿಮ್ಮ ಸ್ಕೂಲಲ್ಲಿ ಇಲ್ಲ ಇದೆಯಾ? ಒಳ್ಳೆ ಸ್ಕೂಲ್, ಗುಡ್ ಸ್ಕೂಲ್. ಆಗ ಟೀಚರ್ ಬಂದಾಗ ನಾವು ಎದ್ದು ನಿಲ್ಲೋದು ಯಾಕೆ ಮಕ್ಕಳೆಲ್ಲ? ಆ ರೆಸ್ಪೆಕ್ಟ್ ಯಾರಿಗೆ ಕೊಡೋದು? ಇಷ್ಟೇ ವಿಷಯ. ನಾವು ಕರ್ತನನ್ನು ಯಾಕೆ ಆ ಗೌರವದೊಂದಿಗೆ ಆರಾಧಿಸ್ಬೇಕಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಕೆಲವು ಟೈಮಲ್ಲಿ ನಮಗೆ ಅನಾರೋಗ್ಯ ಇರ್ತದೆ, ಹುಷಾರಿರಲ್ಲ. ಓಕೆ, ಆ ಟೈಮ್ಗಳಲ್ಲಿ ಏನೋ ಇಲ್ಲ ಕಾಲಿಗೆ ಏನಾದ್ರು ಪೆಟ್ಟಾಗಿರ್ತದೆ, ಏನೇ ಆಗಿರ್ತದೆ.
ಸೊ ಅಥವಾ ಏನೇ ವಿಷಯಗಳು ನಡೆದು ಆಗಲ್ಲ, ನಿಂತ್ಕೊಂಡು ಆಗಲ್ಲ, ಮೊಣಕಾಲಾಕ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬೇರೆ. ಆದರೆ ನಮಗೆ ಅವಕಾಶ ಸಿಗುವಾಗ, ನಾವು ಕರ್ತನನ್ನು ಆರಾಧಿಸ್ಲಿಕ್ಕೆ ಹೋಗ್ತಿದ್ದೇವೆ ಎಂಬುದಾಗಿ ಹೇಳುವಾಗ ಗೌರವದೊಂದಿಗೆ ನಾವಿರಬೇಕು. ಹಲ್ಲೆಲೂಯ. ಇಲ್ಲಿ ನಮಗೆ ಯಾವುದು ಕಾಣಿಸಲ್ಲ. ಏನಿಲ್ಲ ಇಲ್ಲಿ ಪಾಸ್ಟರ್, ಏನಿಲ್ಲಲ್ಲ ಇಲ್ಲಿ. ಸ್ಯಾಮ್ ಕೇಳ್ತಾನೆ, ಏನಿಲ್ಲಲ್ಲ ಪಾಸ್ಟರ್, ಏನ್ ಕಾಣ್ತಾ ಇಲ್ಲಲ್ಲ. ಯಾರನ್ನ ಆರಾಧಿಸು? ನಮ್ಮ ಆರಾಧನೆ ಆತ್ಮದಲ್ಲಿ ಸತ್ಯದಲ್ಲಾಗಿದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಗ ನಾವು ಕರ್ತನಿಗೆ ಆರಾಧನೆಗಾಗಿ, ಈ ನಾನು ಹಳೆ ದಿನಗಳಲ್ಲಿ ಸಭೆಗಳಲ್ಲಿ ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ, ಜನರೆಲ್ಲ ಆರಾಧನೆ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಬಂದು ಎಲ್ಲರೂ ಬಂದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋ ಪ್ರಿಪರೇಷನ್. ದೇವರೇ ಸ್ತೋತ್ರ 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 ಪ್ರಿಪರೇಷನ್ ಆಗೋದು. ಪಾಸ್ಟರು, ಸೇವಕರು ಪ್ರಾರ್ಥನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಆಲಯದಲ್ಲಿ ಬಂದು ಕುಳಿತು ಅವರು ಪ್ರಿಪೇರ್ ಆಗೋ. ಯಾವುದಕ್ಕಾಗಿ? ಕರ್ತನನ್ನು ಆರಾಧಿಸ್ಲಿಕ್ಕಾಗಿ. ಹಲ್ಲೆಲೂಯ. ನಾವು ಈಗ ಎಕ್ಸಾಮಿಗೆಲ್ಲ ಹೋಗುವಾಗ ಏನ್ ಮಾಡ್ತೇವೆ? ಪ್ರಿಪೇರ್ ಆಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಏನಾಗ್ತೇವೆ? ಪ್ರತಿಯೊಂದು ವಿಷಯಕ್ಕೆ ಹೋಗೋದಕ್ಕಿಂತ, ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ, ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಮಾಡುವ ಪ್ರತಿ ಸಂಗತಿಗಳನ್ನು ನಾವೇನಾಗ್ತೇವೆ? ಪ್ರಿಪೇರ್ಡ್ ಆಗ್ತೇವೆ. ಪ್ರಿಪೇರ್ ಆಗದೆ ಯಾರು ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಲ್ಲ. ಸೊ ಈ ಸಿದ್ಧತೆ ದೇವರು ನೋಡ್ತಾರೆ. ಹಲ್ಲೆಲೂಯ. ನಾವು ದೇವರ ಆಲಯದಲ್ಲಿ ಆಮೇಲೆ ಅನೇಕ ಸಂದರ್ಭಗಳಲ್ಲಿ ನಾವು ಸಿದ್ಧತೆಯೊಂದಿಗೆ ಬರುವಾಗ ಅದರದ್ದೇ ಆದಂತ ಬಿಡುಗಡೆಗಳನ್ನು ನಾವು ಅನುಭವಿಸ್ತೇವೆ. ಹಲ್ಲೆಲೂಯ. ನಾನು ಈ ಆರಾಧನೆ ಮಾಡುವಾಗ ಕಣ್ಣು ಹೀಗೆ ತೆರೆದು ನೋಡ್ತೇವೆ, ಸ್ಯಾಮನ್ನು ನೋಡ್ತೇವೆ. ಸ್ಯಾಮ್ ಈಗ ನೆನೆಸು, ಅಷ್ಟೇನೋ ಒಂದು ಹಾಡು ಹಾಡ್ತಿದ್ದಾರೆ, ಕೀಬೋರ್ಡ್ ಬಾರಿಸ್ತಾರೆ, ಗೇಮ್ ಆಕ್ಷನ್ ಮಾಡ್ತಾ ಇರ್ತಾನೆ, ಒಂದು ಹಾಡ್ತಾ ಇದ್ದಾರೆ ಅಂತ ನೆನೆಸ್ಬೋದು. ಆದ್ರೆ ನಾವಿಲ್ಲಿ ಏನು ಮಾಡೋದು? ಈ ತಂತಿ ವಾದ್ಯಗಳು ಇದ್ರೊಳಗೆ ಎಲ್ಲ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದ್ರೊಳಗೆ ಕೊಟ್ಟಿರೋದ್ರಿಂದ ಇದ್ರೊಳಗಿಂದ ನಾವು ಕರ್ತನನ್ನು ಆರಾಧಿಸುದು, ಏನ್ ಮಾಡುದು? ಮಹಿಮೆ ಪಡಿಸುದು. ಇದು ಏನಾಗ್ತಿಲ್ಲ, ಕಾಣಿಸ್ತಾ ಇಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈಗ ನಾವು ಮಾತನಾಡುವಂತ ಶಬ್ದವನ್ನು ಹಿಡಿಲಿಕ್ಕಾಗ್ತದ? ಹಿಡಿಲಿಕ್ಕಾಗಲ್ಲ. ಆದ್ರೆ ನಿಮಗೇನಾಗ್ತಿದೆ? ಕೇಳಿಸ್ತಾ ಇದೆ. ಸೊ ಆತ್ಮನಿಂದ ನಾವು ಆರಾಧಿಸುವಾಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಏನಾಗ್ತಿದೆ? ಸುಗಂಧ ವಾಸನೆಯಾಗಿ ದೇವರಿಗೆ ಸಲ್ಲಿಸ್ತಾ ಇದೆ. ಹಲ್ಲೆಲೂಯ. ನಾವು ಆರಾಧನೆ ಮುಗಿದ ತಕ್ಷಣ ನಾವು ವರ್ಷಿಪ ಹಾಡೆಲ್ಲ ಮುಗಿಸುತ್ತೆ, ಎಲ್ಲ ಕರಗಳನ್ನು ತಟ್ಟಿ ಆರಾಧನೆ ಮಾಡಿ ಅಂತ ಹೇಳುವಾಗ ನಾವು ಘೋಷಿಸಿ ಆರಾಧನೆ ಮಾಡಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹೇಗೆ ಆರಾಧನೆ ಮಾಡಬೇಕು? ಘೋಷಿಸಿ. ಆಮೇಲೆ ಈಗ ನಾವು ಲೋಕದಲ್ಲಿ ಏನಾದ್ರೂ ವಿನ್ ಆಗುವಾಗ, ಏನಾದ್ರೂ ವಿಷಯಗಳು ನಡೆಯುವಾಗ ಘೋಷಿಸ್ತೇವಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿ ನಾವೇನು ಮಾಡಬೇಕು? ಅಂತ ಕೈಗಳನ್ನು ತಟ್ಟಬೇಕು. ಕೈ ಕೆಂಪು ಆಗ್ಬೇಕು ನಮ್ಗೆ. ಯಾಕಂದ್ರೆ ಹಾಗೆ ಕೆಂಪು ಆದಾಗ ಏನೋ ಒಂದು ಮಾಡಿದೇವಂತ ಅನಿಸ್ತದೆ ನಮ್ಗೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಮೇಲೆ ನಮ್ಮ ಕೈ ಹೇಗೆ ತಟ್ಟಬೇಕು? ಅದು ಅಗಲವಾಗ್ಬೇಕು, ಅದು ಆಕ್ಷನ್ ಆಗ್ಬೇಕು. ನೋಡಿ, ಅನ್ಯ ಭಾಷೆಗಳಿಂದಲೂ ಕರ್ತನನ್ನು ಆತ್ಮದಿಂದಲೂ ಸತ್ಯದಿಂದ ಆರಾಧಿಸುವಾಗ ಶರೀರ ಕ್ರಮವಾಗ್ತದಂತೆ, ಶರೀರ ಫ್ರೀ ಆಗ್ತದಂತೆ. ಹಲ್ಲೆಲೂಯ. ಈಗ ನಾವು ಅನೇಕ ಮಾಡುವ ಆರಾಧನೆಗಳು ಬರಲ್ಲ. ಏನಾಗ್ಬೇಕಂದ್ರೆ ಆಕ್ಷನ್ ಬರಬೇಕು ಆರಾಧನೆ ಮಾಡುವಾಗ. ಆದ್ರೆ ದೇವರು ಏನೋ ಒಂದು ನಮ್ಮಿಂದ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಇತರರಿಗೆ ಹೇಳ್ತಾ ಇರ್ತೇವೆ. ಕೆಲವು ಟೈಮಲ್ಲಿ ಆ ಹೇಳುವಂತ ಅನುಭವದಲ್ಲಿ ಮೌನವಾಗಿಯೇ ಕೂತಿದ್ರೆ ನಮಗೆ ಬೇಜಾರಾಗಲ್ವಾ? ಖಂಡಿತವಾಗ್ಲೂ ಬೇಜಾರಾಗ್ತದೆ. ಯಾಕೆ ಇವ್ರು ಯಾಕೆ ಹೀಗೆ ಕೂತಿದಾರಲ್ಲ? ದೇವರು ಹಾಗೆ ನೋಡ್ತಾರೆ. ಏನು, ನೀವು ಆರಾಧನೆ ಮಾಡ್ಲಿಲ್ಲ, ಕೈ ತಟ್ಟಲಿಲ್ಲ, ದೇವರನ್ನು ಬಾಯಿ ತೆರೆದು ಸ್ತುತಿಸ್ಲಿಲ್ಲ ಅಂದ್ರೆ ಹೇಗೆ ನೋಡ್ತಾರೆ? ಈಗ ನಾವೀಗ ಸ್ಯಾಮಿಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ ಕರಿತೇವೆ, ಮುಂದೆ ವೇಲಾಕಿ ಸನ್ಮಾನ ಮಾಡ್ಲಿಕ್ಕೆ ಕರೆದಾಗ ಯಾರು ಕೈಯೇ ತಟ್ಟಲಿಲ್ಲ, ಯಾರು ಒಂದು ವಿಸಿಲೇ ಹೊಡೆದಿಲ್ಲ. ವಿಸಿಲ್ ಹೊಡಿಲಿಕ್ಕೆ ಬರ್ತದ? ವಿಸಿಲೇ ಹೊಡೆದಿಲ್ಲ, ಒಂದು ಕೈಯೇ ತಟ್ಟಲಿಲ್ಲ. ಸ್ವಾಮಿ ನೆನೆಸ್ತಾನೆ, ನನ್ಗೆ ಯಾರು ಕೈಯೇ ತಟ್ಟಲಿಲ್ಲ, ವಿಸಿಲೇ ಹೊಡೆದು ನನ್ಗೆ ಯಾರು ಸನ್ಮಾನನೇ ಮಾಡ್ಲಿಲ್ಲ ಅಂತ ಅವನಿಗೆ ಪ್ರಶ್ನೆ ಬರಲ್ವ ಸರ್? ನಮ್ಮ ದೇವರು ಹಾಗೆ. ನೀವು ಆರಾಧಿಸ್ಲಿಕ್ಕೆ ಬಂದಾಗ ನೀವು ಹೀಗೇ ನಿಂತ್ರೆ, ಹೀಗೇ ಹೊರಗೆ ನಿಂತಿದ್ರೆ, ಹೀಗೇ ಕೂತಿದ್ರೆ ದೇವರು ಹೇಳ್ತಾರೆ, ಇವನೇನಪ್ಪ ಈಗ ಎಲ್ಲಿಗೆ ಬಂದಿದ್ದೀರಾ? ನಾವು ದೇವರನ್ನು ಆರಾಧಿಸ್ಲಿಕ್ಕಾಗಿ ಬಂದಿರುವಂತ ಅನುಭವ. ಹಲ್ಲೆಲೂಯ. ಆಗ ನಮ್ಮ ಸಂಪೂರ್ಣ ಹೃದಯದಿಂದ
ನಾ ಕರ್ತನಿಗೆ ಜಯಘೋಷ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಆಮೆನ್. ಕರ್ತನಿಗೆ ಸ್ತೋತ್ರವಾಗಲಿ, ಆಮೆನ್. ಈ ಒಂದು ವಚನವನ್ನು ದೇವರ ಸಮ್ಮುಖದಲ್ಲಿ ನಾವು ತೆಗೆದುಕೊಳ್ಳೋಣ. ಬೆಳಗಿನ ಜಾವ ತೆಗೆದ ವಚನನೇ ಯೆಶಾಯನ ಪ್ರವಾದನ ಗ್ರಂಥ, ಅದರ 42ನೇ ಅಧ್ಯಾಯದ ಅದರ 8ನೇ ವಚನವನ್ನು ನಾವು ದೇವರ ಸಮ್ಮುಖದಲ್ಲಿ ಓದಿಕೊಳ್ಳೋಣ. ಯೆಶಾಯ 42:8. ನೋಡಿ, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡಿ. ಇವತ್ತು ನಮ್ಮ ದೇವರು ಯಾರು ಅಂತ ಹೇಳಿದ್ರೆ, ಆತನಿಗೆ ಸಿಗಬೇಕಾದಂತ ಮಹಿಮೆ, ಆತನಿಗೆ ಸಿಗಬೇಕಾದಂತ ಗೌರವವನ್ನು ಆತನು ಎಂದಿಗೂ ಬಿಟ್ಟು ಕೊಡುವುದೇ ಇಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಆಮೇಲೆ ದೇವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಮೊದಲಾಗಿ ಇರ್ತಾರೆ. ಹಲ್ಲೆಲೂಯಾ. ಅವರು ಮೊದಲಾಗಿರುವಂತ ಒಂದು ಸ್ಥಾನದಲ್ಲಿ, ಮೊದಲಾಗಿರುವಂತ ಒಂದು ಅನುಭವದಲ್ಲಿ ನಮ್ಮ ಜೊತೆಯಲ್ಲಿ ಇರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ಇಲ್ಲಿ ವಚನ ಹೇಳ್ತದೆ, ನಾನೇ ಯೆಹೋವನು, ಇದೆ ನನ್ನ ನಾಮ, ನನ್ನ ಮಹಿಮೆ. ಹಾಗಾದ್ರೆ ದೇವರ ಮಹಿಮೆ ಎಂಬುದಾಗಿ ಹೇಳುವಂತ ಅನುಭವದಲ್ಲಿ ಏನಿದೆ ಅಂತ ಹೇಳಿದ್ರೆ, ಪೋಷಣೆ ಇದೆ. ಹಲ್ಲೆಲೂಯಾ. ಆಮೇಲೆ ಸಂರಕ್ಷಣೆ ಇದೆ, ಕಾಯುವಿಕೆ ಇದೆ, ನಡೆಸುವಿಕೆ ಇದೆ, ಆಮೇಲೆ ಸಕಲ ಪರಿಪಾಲನೆ ಇರುವಂತ ಅನುಭವವಾಗಿದೆ. ಆತನ ದೇವರ ಗೌರವವನ್ನು ಹೋಗ್ಲಿಕ್ಕೆ ದೇವರು ಬಿಡಲ್ಲ. ಆಮೇನ್, ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಕೀರ್ತನೆಯಲ್ಲಿ ಓದಿದ್ವಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಹಲ್ಲೆಲೂಯಾ. ಆಗ ಈ ಸಹಾಯಕನಾಗಿರುವಂತ ದೇವರು, ನಮ್ಮನ್ನು ನಡೆಸುವ ದೇವರು ನಮ್ಮ ಜೀವಿತದಲ್ಲಿ ಇರುವಾಗ, ಮನುಷ್ಯರಾದ ನಾವು ಅನೇಕ ಸಂದರ್ಭಗಳಲ್ಲಿ ಈ ಲೋಕದ ಕೆಲವು ಅನುಭವಗಳನ್ನು ಮೆಚ್ಚಿಸುವುದುಂಟು ಅಥವಾ ಹೊಗಳುದುಂಟು. ಹಲ್ಲೆಲೂಯಾ. ಆಗ ನೋಡಿ, ಅನೇಕ ಸಂದರ್ಭದಲ್ಲಿ ನೀವು ತಿಳಿದುಕೊಳ್ಳಬೇಕಾದಂತ ವಿಷಯ, ನಿಮಗೆ ಸಹಾಯ ಮಾಡಿದ ಮನುಷ್ಯನು, ನಿಮಗೆ ಆಮೇನ್ ಸಪೋರ್ಟ್ ಆಗಿ ನಿಂತಂತ ವ್ಯಕ್ತಿ ಅನೇಕ ಸಂದರ್ಭಗಳಲ್ಲಿ ಆಮೇನ್ ನಿಮಗೆ ವಿರುದ್ಧವಾಗಿ ನಿಲ್ಲುವಂತ ಪರಿಸ್ಥಿತಿಗಳು ಬರಬಹುದು. ಹಲ್ಲೆಲೂಯಾ. ಆಮೇಲೆ ನಿಮಗೆ ವಿರುದ್ಧವಾಗಿ ನಿಲ್ಲುವಂತ ಅನುಭವಗಳು ಬರಬಹುದು. ಹಲ್ಲೆಲೂಯಾ. ಆದ್ರೆ ದೇವರ ಮಹಿಮೆಯಲ್ಲಿರುವಂತ ಅನುಭವ ಹೇಗಂತ ಹೇಳಿದ್ರೆ, ಆತನ ಮಹಿಮೆ ಆತನು ಎಂದಿಗೂ ಯಾರಿಗೂ ಸಲ್ಲಗೊಡಿಸಲೆಂಬುದಾಗಿ ಹೇಳುವಾಗ, ಆತನ ನಿತ್ಯವೂ ನಮಗೆ ಸಹಾಯಕನಾಗಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ಅನೇಕ ಸಂದರ್ಭಗಳಲ್ಲಿ ಹೇಗೆ ಸಹಾಯಕನಾಗಿರ್ತಾನೆ ಅಂತ ಹೇಳಿದ್ರೆ, ನೋಡಿ, ಯೋಸೇಫನ ಜೀವಿತದಲ್ಲಿ ದೇವರೊಂದು ವಾಗ್ದಾನ ಮಾಡಿದ್ರು. ಹೇಗೆ ಸಹಾಯಕನಾಗಿರ್ತಾನಂದ್ರೆ, ವಾಗ್ದಾನ ಮಾಡಿದ್ರೆ ಏನಂತ ಹೇಳಿ, ನಿನಗೆಲ್ಲರೂ ನಿನಗೇನ್ ಮಾಡ್ತಾರೆ? ತಲೆಬಾಗ. ಆಗ ದೇವರ ವಾಗ್ದಾನ ಹೇಗಿತ್ತಂತ ಹೇಳಿದ್ರೆ, ಎಲ್ಲರೂ ತಲೆಬಾಗುವಾಗ ಮನುಷ್ಯರೆಲ್ಲರೂ ವಿರೋಧವಾದ. ದೇವರು ನಿಮಗೆ ಸಹಾಯ ಮಾಡುವಾಗ ಮಾನುಷಿಕವಾದ ಮಂಡಲಗಳು ನಿನಗೆ ವಿರುದ್ಧವಾಗ್ತದೆ. ಲೋಕದ ಅನುಭವಗಳು ನಿನಗೇನಾಗ್ತದೆ? ವಿರುದ್ಧವಾಗ್ತದೆ. ದೇವರು ಸಹಾಯ ಮಾಡುವಾಗ. ಹಲ್ಲೆಲೂಯಾ. ಆಗ ಈ ದೇವರ ಸಹಾಯವನ್ನು ಪಡೆಯುವ ನಿನ್ನ ಜೀವಿತದಲ್ಲಿ ಒಂದನ್ನು ತಿಳಿದುಕೊಳ್ಬೇಕು, ಆಮೇಲೆ ನಿನಗೆ ಅನೇಕ ವಿಚಾರಗಳು ವಿರುದ್ಧವಾಗಿ ನಿಲ್ತದೆ. ಹಲ್ಲೆಲೂಯಾ. ನಿನ್ನನ್ನು ಅದು ಅಂಗೀಕರಿಸಲ್ಲ. ಯಾಕಂತ ಹೇಳಿದ್ರೆ, ನೀನು ದೇವರ ಸಹಾಯದಲ್ಲಿ ಇರೋದ್ರಿಂದ. ಆಮೇಲೆ ಇವತ್ತು ನಾನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರ ಪ್ರೊಟೆಕ್ಷನ್ ಅಲ್ಲಿ ಇರುವಾಗ, ದೇವರ ಸಂರಕ್ಷಣೆಯಲ್ಲಿ ನಾವು ಇರುವಾಗ, ಅನೇಕ ವಿಷಯಗಳು ನಮಗೆ ವಿರುದ್ಧವಾಗಿ ನಿಲ್ಲುವಾಗ ಒಂದು ಕಾರ್ಯ ನಾವು ತಿಳಿದುಕೊಳ್ಬೇಕು, ನನ್ನ ದೇವರು ನನಗೆ ಸಹಾಯಕನಾಗಿರುವುದರಿಂದ ನನ್ನನ್ನು ನಡೆಸಲಿಕ್ಕೆ ಆತನು ಶಕ್ತನೆಂಬುದಾಗಿ. ಹಲ್ಲೆಲೂಯಾ. ನೋಡಿ, ಮಾನುಷಿಕವಾಗಿರುವಂತ ಸಹಾಯ ನಮ್ಮನ್ನು ಎಲ್ಲಿಗೆ ಬೀಳಿಸ್ತದೆ? ಎಲ್ಲಿಗೆ ಬೀಳಿಸ್ತದೆ? ಹಾಳು ಬಾವಿಗೆ ಬೀಳಿಸ್ತದೆ. ನೋಡಿ, ಯೋಸೇಫನ ಹೊರಟ ಏನನ್ನು ಹಿಡ್ಕೊಂಡು? ಟಿಫಿನ್ ಹಿಡ್ಕೊಂಡು ಹೊರಟ. ಯಾವುದಕ್ಕೋಸ್ಕರವಾಗಿ? ಅವರ ಅಣ್ಣಂದಿರಿಗೆ ಆಹಾರ ಕೊಡ್ಲಿಕ್ಕೋಸ್ಕರ. ಅಲ್ಲಿ ಹೊರಟಾಗ ಅವನ ಜೀವಿತದಲ್ಲಿ ನಡೆದ ಸಂಭವ ಏನಂತ ಹೇಳಿದ್ರೆ, ಅವನ ಅಣ್ಣಂದಿರು
ದೇವರು ಮಾಡಿದ ಸಹಾಯವನ್ನು ನೆನೆಸಿ ಅವನನ್ನು ವಿರೋಧಿಸಿ ಅವನನ್ನು ಹಾಳು ಬಾವಿಗೆ ಹಾಕ್ತಾ ಇದ್ದಾರೆ. ಹಾಗೆ ಈ ಹಾಳು ಬಾವಿಯಲ್ಲಿ ಬಿದ್ದಂತ ಯೋಸೇಫನು ಕೂಗಿರುವಂತದ್ದು ಮೊದಲು ಯಾರಿಗೆ? ದೇವರಿಗೆ. ಹಲ್ಲೆಲೂಯಾ. ಅವನನ್ನು ಮಾರ್ತಾರೆ, ಅಲ್ಲಿಯೂ ಸಮೇತ ಅವನನ್ನು ಯಾರನ್ನು ಕೂಗ್ತಾ ಇದ್ದಾನೆ? ದೇವರ ಸಹಾಯವನ್ನು ಅವನು ಕೂಗ್ತಾ ಇದ್ದಾನೆ, ದೇವರ ಅನುಭವವನ್ನು ಅವನು ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಯಜಮಾನನ ಮನೆಯಲ್ಲಿದ್ದಾಗ ಯೋಸೇಫನ ಕುರಿತು ಒಂದು ಮಾತು ಬರ್ತದೆ, ದೇವರ ದಯೆ ಯೋಸೇಫನ ಮೇಲೆ ಇದ್ದದ್ರಿಂದ. ಹಲ್ಲೆಲೂಯಾ. ಇವತ್ತು ದೇವರ ಫೇವರ್ ನಮ್ಮ ಮೇಲೆ ಪ್ರಕಟವಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ದಯೆ ನಮ್ಮ ಮೇಲೆ ಪ್ರಕಟವಾಗಬೇಕು. ಈ ದೇವರ ದಯೆ ನಮ್ಮ ಪರಿಸ್ಥಿತಿಗಳೆಲ್ಲ ಕಠಿಣವಾಗಿದ್ರು ಮನುಷ್ಯ ನೋಡಿ, ದೇವರ ಉದ್ದೇಶದಲ್ಲಿ ನೀವು ನಡೀತಿದ್ದೀರಾ ಅಂತ ಹೇಳುವಾಗ ನಿಮಗೆ ಮನುಷ್ಯನಿಂದ ನೆಗೆಟಿವ್ ಆಗಿರುವಂತ ಅನೇಕ ವಿಷಯಗಳು ಎದ್ದೇಳ್ತದೆ. ಹಲ್ಲೆಲೂಯಾ. ಮನುಷ್ಯನ ಮೆಚ್ಚಿಸುವಿಕೆಗೆ ನೀವು ಒಳಗಾಗ್ಲಿಕ್ಕೆ ಆಗಲ್ಲ. ನೀವು ಅನೇಕ ಸಂದರ್ಭಗಳಲ್ಲಿ ಆಮೇಲೆ ನೀವು ಈ ವಿಷಯವನ್ನು ಮೆಚ್ಚಿಸಿ ನೀವು ಹೋಗ್ಬೇಕೆಂಬುದಾಗಿ ನೆನೆಸ್ತಿರ್ತೀರಾ, ಆದ್ರೆ ಆಗಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ನೀವು ದೇವರ ಪ್ರೊಸೆಸ್ ಅಲ್ಲಿ ದೇವರ ಆ ಉದ್ದೇಶ ಪೂರ್ವಕವಾಗಿ ಅನೇಕ ಅನುಭವಗಳನ್ನು ಮಾಡಿಕೊಂಡು ಹೋಗುವಾಗ ದೇವರ ನಡೆಸುವಿಕೆಯಲ್ಲಿ ಮನುಷ್ಯನನ್ನು ಮೆಚ್ಚಿಸಿ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ದೇವರ ಅಭಿಷೇಕವನ್ನು ಹೊಂದಿದ ದಾವೀದನು, ಅರಸನ ಅಭಿಷೇಕವನ್ನು ಹೊಂದಿದ ದಾವೀದನನ್ನು ಸೌಲನನ್ನು ಮೆಚ್ಚಿಸಿ ಹೋಗ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ದಾವೀದನ ಮೇಲೆ ಅವನು ವೈರಿಯಾಗಿದ್ದಂತೆ. ಯಾರು? ಅವನ ವೈರತ್ವ, ಅವನ ವೈರಿತನ ಹೆಚ್ಚಿತ್ತಂತೆ. ಯಾರ್ದು? ಸೌಲನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಇವತ್ತು ದೇವರ ಅಭಿಷೇಕದಿಂದ, ದೇವರ ಆತ್ಮನಿಂದ, ದೇವರ ಉದ್ದೇಶ ಪೂರ್ವಕವಾಗಿ ನೀ ನಡೆಸಲ್ಪಡುವಾಗ ಒಂದು ಕಾರ್ಯ ಸತ್ಯ, ಅನೇಕ ವಿಷಯಗಳು ನಿನಗೆ ವಿರುದ್ಧವಾಗಿ ಎದ್ದೇಳ್ತದೆ. ಹಲ್ಲೆಲೂಯಾ. ಅನೇಕ ವಿಷಯಗಳು ನಿನ್ನ ಜೀವಿತದಲ್ಲಿ ಕೈ ಬಿಡಲ್ಪಡ್ತದೆ, ತಳ್ಳಲ್ಪಡ್ತದೆ. ಆಮೇಲೆ ಮಾನುಷಿಕವಾಗಿರುವಂತ ದಯೆ ನಿನ್ನ ಜೀವಿತದಲ್ಲಿ ಪ್ರಕಟವಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ದೇವರ ವಚನ ಹೇಳ್ತದೆ, ಆತನಿಗೆ ಸಲ್ಲಬೇಕಾದಂತ ಮಹಿಮೆ ಆತನಿಗೆ ಸಲ್ಲಗೊಡಿಸುವ ತನಕ ಆತ ನಿನ್ನನ್ನು ಬಿಡುವುದೇ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಪ್ರಿಯ ದೇವರ ಮಕ್ಕಳೇ, ಆಮೇಲೆ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆಮೇಲೆ ನಮ್ಮ ಜೀವಿತದ ಗೌರವ ಮಾನ ನಮ್ಮ ಬಾಯಿಗಳಿಂದ ಯಾರಿಗೂ ನಾವು ಸಲ್ಲಿಸಲಿಕ್ಕೆ ಹೋಗಬಾರದು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇವರು ಆಗ್ತಾರೆ, ಅವರು ಆಗ್ತಾರೆ, ಇವರು ಬರ್ತಾರೆ, ಈ ಕೆಲಸ ಆಗ್ತದೆ, ಈ ಬಿಸ್ನೆಸ್ ಆಗ್ತದೆ ಎಂಬುದಾಗಿ ಹೋಗುವ ಅನೇಕ ವಿಷಯಗಳು ಕೈ ಬಿಡಲ್ಪಡ್ತದೆ. ಯಾಕಂತ ಹೇಳಿದ್ರೆ ದೇವರು ಆಮೇಲೆ ಆತನಿಗೆ ಸಲ್ಲಬೇಕಾದಂತ ಮಹಿಮೆಯನ್ನು ಆತನು ಯಾರಿಗೂ ಸಲ್ಲಗೊಡಿಸುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ವಚನ ಹೇಳ್ತದೆ, ಆತನ ಸ್ತೋತ್ರವನ್ನು ವಿಗ್ರಹ ಪಾಲು ಮಾಡಲ್ಲಂತೆ. ಆಮೆನ್. ಸ್ತೋತ್ರ, ಸ್ತೋತ್ರ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸುವ ಪ್ರತಿ ಸಂಗತಿಗಳು ಆಮೇನ್ ಏನಾಗಿದೆ? ವಿಗ್ರಹವಾಗಿದೆ, ಐಡಲ್ ಆಗಿದೆ. ದೇವರಿಗಿಂತ, ದೇವರ ಆರಾಧನೆಗಿಂತ, ದೇವರ ಸಮ್ಮುಖಕ್ಕಿಂತ, ದೇವರ ಪ್ರಸನ್ನತೆಗಿಂತ, ದೇವರ ವಚನದ ಸತ್ಯತೆಗಿಂತ ನಾವು ಹೆಚ್ಚಾಗಿ ಮಾಡುವ ಎಲ್ಲ ಅನುಭವಗಳು ಏನಾಗಿದೆ? ವಿಗ್ರಹ ಆಗಿದೆ. ಬೆಳಿಗ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ, ಅದಕ್ಕೆ ಪಾಸ್ಟರ್ಸ್ನವ್ರು ಯಾಕೆ ಈ ವಿಷಯಗಳನ್ನು ಯಾವಾಗ್ಲೂ ಹೇಳೋದಂತ ಹೇಳಿದ್ರೆ, ಹೇಳಿದಾಗ ಕೆಲವು ಬಿಡುಗಡೆಗಳು ನಡೀತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾವು ಮೊನ್ನೆ ದಿನ ಒಂದು ಮನೆಗೆ ಹೋಗಿದ್ವಿ. ಮನೆಗೆ ಹೋದಾಗ ಆ ಒಬ್ರಿಗೆ ಹೇಳಿದ್ವಿ, ಬನ್ನಿ ಅಂದ್ರು. ಇವತ್ತು ಬಂದು ನಾವು ಹೇಳಲಿಲ್ಲ ಅಂದ್ರೆ ಬರ್ಲಿಕ್ಕೆ ಆಗಲ್ಲ ಅವರಿಗೆ. ಅಂದ್ರೆ ಅನೇಕ ಸಂದರ್ಭಗಳ ಅನೇಕ ವಿಷಯಗಳು ತಡೆಯಾಗಿ ನಿಂತಿರ್ತದೆ, ಅನೇಕ ವಿಷಯಗಳು ಡೌಟ್ ಆಗಿ ನಿಂತಿರ್ತದೆ, ಅನೇಕ ವಿಷಯಗಳು ಪ್ರಶ್ನಾರ್ಥಕವಾಗಿ ನಿಂತಿರ್ತದೆ. ನಾವು ಅದನ್ನು ಹೇಳಲಿಲ್ಲ ಅಂದ್ರೆ ಅದು ತಡೆ. ಈಗ ನೋಡಿ, ನೀವು ಆಮೇಲೆ ದೇವರ ಸಮ್ಮುಖದಲ್ಲಿ ನೀವು ಬಂದಿರುವಾಗ ಬೆಳಗಿನ ಜಾವನ ನಾನು ಹೇಳಿದೆ, ನೀವು ನೆನೆಸ್ಬೇಡಿ ಪಾಸ್ಟ್ ಈ 2ನೇ ಸೆಕ್ಷನ್ಗೆ ಮಾತ್ರ ಇಲ್ಲ, 1ನೇ ಸೆಕ್ಷನ್ ಅಲ್ಲಿ ಹೇಳಿದೆ. ಆಮೇಲೆ ನೀವು EMI ಕಟ್ಟುವುದಕ್ಕಿಂತ ಮುಂಚೆ, ಆಮೇಲೆ ನೀವು ನಿಮ್ಮ ಮನೆ ರೇಷನ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ, ಆಮೇಲೆ ನಿಮ್ಮ ಜೀವಿತದಲ್ಲಿ ಆಮೇಲೆ ದೇವರು ನಿಮಗಾಗಿ ಒದಗಿಸುವಂತ
ಅನುಭವದಲ್ಲಿ ಮೊದಲನೇ ಅನುಭವ ಎಲ್ಲಿಗೆ ಹೋಗಿರಬೇಕು? ದೇವರ ಸಮ್ಮುಖಕ್ಕೆ ಬಂದಿರಬೇಕು. ಇದು ಆರಾಧನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಇದು ಬರಗೊಡಿಸದೆ ಆಮೇಲೆ ತಡ್ಡೆ ಹಿಡಿದು ನಿಮ್ಮ ಜೀವಿತದಲ್ಲಿ ತಿರುಗಿ ತಿರುಗಿ ನೀವು ಇಕ್ಕಟ್ಟಿಗೆ ಬೀಳುವಂತೆ, ತಿರುಗಿ ತಿರುಗಿ ಎಷ್ಟು ದುಡಿದ್ರೂ ಸಾಲದೇ ಹೋಗುವಂತೆ ಸೈತಾನನ ಏನ್ ಮಾಡ್ತಾನೆ? ಅದನ್ನೇ ವರ್ಷಿಪ್ ಮಾಡುವಂತೆ ಮಾಡ್ತಾನೆ. ದೇವರ ವಚನ ಹೇಳ್ತದೆ, ಧನವನ್ನು ದೇವರನ್ನು ಒಟ್ಟಿಗೆ ಸೇವಿಸ್ಲಿಕ್ಕಾಗಲ್ಲ. ನಮ್ಮ ಮೈಂಡ್ ಸೆಟ್ ಅಲ್ಲ, ನಮ್ಮ ಯೋಚನೆಗಳನ್ನೆಲ್ಲ ಅದರ ಮೇಲೆ ಹಾಕುವಂತೆ ಸೈತಾನ ಹೇಗ್ ಮಾಡ್ತಾನೆ? ಈ ಮೇನ್ ವಿಷಯವನ್ನು ಕೊಡದಂತೆ ಅವನು ಮಾಡಿಬಿಡ್ತಾನೆ. ಮೇನ್ ಕಾರ್ಯವನ್ನು ಮಾಡದಂಗೆ ಮಾಡ್ತಾನೆ. ನಿಮ್ಮ ಜೀವಿತದ ನೀವು ಪರಿಶೋಧನೆ ಮಾಡಿ ನೋಡಿ. ಆಮೇಲೆ ನಿಮ್ಮ ಜೀವಿತದಲ್ಲಿ ಆ ಕಾರ್ಯ ಮಾಡದಂತೆ ತಡೆ ಹಿಡಿದು ಆ ಆರಾಧನೆ ದೇವರಿಗೆ ಸಲ್ಲದಂತೆ, ಆ ಮೊದಲಾಗಿರುವಂತ ಅನುಭವ ದೇವರ ಸಮ್ಮುಖಕ್ಕೆ ಹೋಗದಂತೆ, ಆಮೇಲೆ ದೇವರ ಆಲಯಕ್ಕೆ ಅದು ಬರದಂತೆ, ದೇವರ ಸಮ್ಮುಖಕ್ಕೆ ಅದು ಬರದಂತೆ ತಡೆ ಹಿಡಿಯುವಂತ ಅನುಭವಗಳನ್ನು ನೀವು ನೆನೆಸಿ ನೋಡಿ. ನಿಮ್ಮ ಜೀವಿತದಲ್ಲಿ ಬರ್ತಾ ಇರ್ತದೆ, ಫ್ಲೋ ಆಗ್ತಾ ಇರ್ತದೆ. ಆದ್ರೆ ನೀವು ಅನೇಕ ಸಂದರ್ಭಗಳಲ್ಲಿ ಆಮೇಲೆ ಅದನ್ನು ಅನುಭವಿಸದ ಅನುಭವದಲ್ಲಿ ಇದ್ದೇವೆ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆತನಿಗೆ ಸಲ್ಲಬೇಕಂದ್ರೆ ಪ್ರತಿ ಸಂಗತಿಗಳಲ್ಲಿ, ನಿಮ್ಮ ಮನೆಯಲ್ಲಿರುವಂತ ಥಿಂಗ್ಸ್, ವಸ್ತು, ಆಮೇಲೆ ನೀವು ಹಾಕಿಕೊಳ್ಳುವಂತ ಬಟ್ಟೆ, ನಿಮ್ಮ ಜೀವಿತದ ಪ್ರತಿ ಅನುಭವಗಳಲ್ಲಿ ಮೊದಲನೆಯ ಒಂದು ಅನುಭವ ಯಾರಿಗೆ ಮಹಿಮೆ ಸಲ್ಲಬೇಕು? ದೇವರಿಗೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ತೆಗೆದುಕೊಳ್ಳುವಂತ ಪ್ರತಿ ವಸ್ತುಗಳು ತೆಗೆದುಕೊಳ್ಳು ಬಂದಾಗ ನೀವೇನ್ ಮಾಡ್ಬೇಕು? ಅದಕ್ಕಾಗಿ ಸ್ತೋತ್ರ ಮಾಡ್ಬೇಕು. ದೇವರಿಗೆ ಇದಕ್ಕಾಗಿ, ಈ ವಿಷಯ ಕೊಟ್ಟದಕ್ಕಾಗಿ ಏನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಅನುಭವ ಬಂದದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪ್ರತಿ ಸಂಗತಿಗಳ ಮೇಲೆ ದೇವರ ಈ ಕಾರ್ಯವನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ ಎಂಬುದಾಗಿ ಹೇಳುವಾಗ ಕರ್ತನ ಅದರಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಆಮೇಲೆ ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸ್ಲಿಕ್ಕೆ ನಾನು ಬಿಡುವುದಿಲ್ಲ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಮನುಷ್ಯನ ಸಹಾಯವೆಲ್ಲ ಮುಗಿದ ನಂತರ, ಅಥವಾ ಮನುಷ್ಯನ ಸಹಾಯ ಮಾಡ್ಲಿಕ್ಕೆ ನಿಮಗೆ ಆಗದೆ ಬರುವಂತ ಪರಿಸ್ಥಿತಿ ಬಂದಾಗ ನೀವೇನ್ ಮಾಡ್ತೀರಾ? ದೇವರ ಬಳಿಗೆ ಓಡಿ ಹೋಗುವಂಥದ್ದು. ಹಲ್ಲೆಲೂಯಾ. ಕೊನೆಯಲ್ಲಿ ನೆನಪಿಸಿಕೊಳ್ಳುವಂತ ಒಂದು ಅನುಭವ. ದೇವರು ಏನ್ ಮಾಡ್ತಿದಾರಂತ, ಏನ್ ಬಯಸ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಎಲ್ಲದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಯಾವುದನ್ನು ಬಯಸ್ತೀನಿ? ನನ್ನನ್ನು ಬಯಸ್ಸು. ನನ್ನ ಮಹಿಮೆ ನಿನ್ನ ಮೇಲೆ ಇಳಿದು ಬರುವಾಗ, ಹಲ್ಲೆಲೂಯಾ, ನನ್ನ ಸಾನ್ನಿಧ್ಯ ನಿನ್ನ ಮೇಲೆ ಇಳಿದು ಬರುವಾಗ, ನೀನು ಯಾವುದೇ ಬೇಡವಾದ ಮುಖಾಂತರಗಳಿಲ್ಲದೆ ನಿನ್ನ ಕಾರ್ಯಗಳನ್ನು ನಾನು ಸಫಲ ಮಾಡ್ತೇನೆ. ಹಲ್ಲೆಲೂಯಾ. ನಿನ್ನ ಕಾರ್ಯಗಳನ್ನು ನಾನು ಕೈಗೂಡಿಸ್ತೇನೆ. ನಿನ್ನ ಕಾರ್ಯಗಳನ್ನು ನಾನು ಸಂಗತಿಗಳು, ಆ ಕಾರ್ಯಗಳು ಆಗುವಂತೆ ನಾನು ಮಾಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಎಲ್ಲ ಗ್ಲೋರಿ, ನಮ್ಮ ಜೀವಿತದಲ್ಲಿ ಎಲ್ಲ ಮಹಿಮೆಯನ್ನು ಸಲ್ಲಿಸಬೇಕಾದದ್ದು ಯಾರಿಗೆ? ದೇವರಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದನ್ನು ಆಮೇಲೆ ಸುಮ್ಮನೆ ಹೇಳೋದಲ್ಲ, ಒಂದು ಒಳ್ಳೆ ಸಾಕ್ಷಿಯಾಗಿ ನಾನು ಹೇಳ್ತಿರುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ನಮಗೆ ಲೋಕದಲ್ಲಿ ಅನೇಕ ಕಾರ್ಯಗಳಿರ್ತದೆ, ಅನೇಕ ವಿಚಾರಗಳಿರ್ತದೆ. ಆಮೇಲೆ ನಾನು ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಆ ಮಹಿಮೆಯನ್ನು ನೀವು ಸಲ್ಲಿಸುವಾಗ, ಆ ಗೌರವವನ್ನು ಸಲ್ಲಿಸುವಾಗ ಅದರ ಅನುಭವಗಳೇ ಬೇರೆ. ಹಲ್ಲೆಲೂಯಾ. ನಾವು ಮನುಷ್ಯರು ಏನು ರಿಸಲ್ಟ್ ಅಂತ ಹೇಳಿದ್ರೆ, ಕೊಟ್ಟು ತಗೊಳ್ಳೋ ಅಂದ್ರೆ ಏನ್ ಮಾಡೋರು? ಅಲ್ಲಿಂದ ಏನು ಬಂದಿಲ್ಲ ಅಂದ್ರೆ ನಾವು ಕೊಡ್ಲಿಕ್ಕೆ ಹೋಗಲ್ಲ, ಮುಂದೆ ಹೋಗ್ತೇವ? ಏನ್ ಸಿಗ್ಲಿಲ್ಲ ಅಲ್ಲಿಂದ ಒಂದು, ಈಗ ನಾವು ಮನೆಗೆ ಹೋದ್ವಿ, ಅಲ್ಲಿ ನಮಗೆ ಆದಂತ ರೆಸ್ಪೆಕ್ಟ್ ಅಲ್ಲಿ ಸಿಗ್ಲಿಲ್ಲ, ತಿರುಗಿ ಹೋಗ್ತೇವೆ. ಸೊ ನಾವು ಹೇಗಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಹೇಗೆ ಒಂದು 500 ರೂಪಾಯಿ ಕೊಟ್ಟು ದೇವರ ಒಂದು 5,000 ರೂಪಾಯಿ ಕೊಡಬೇಕು, ಹೀಗೆ ಹೋಗುವವರು. ಇದಲ್ಲ ಆಕ್ಚುಲಿ ಪ್ರೊಸೆಸ್. ನಾನು ಸಭೆಯಲ್ಲಿ ನೋಡ್ತೇನೆ, ಅನೇಕರು ಕೊಡುವವರಿದ್ದಾರೆ, ಅವ್ರದ್ದು ಇನ್ನ ರಿಸಲ್ಟ್ಗಳು ಬಂದಿಲ್ಲ, ಬರುವಾಗ ಭಯಂಕರವಾಗಿರ್ತದೆ. ಆಯ್ತು, ಅನೇಕ ವಿಷಯಗಳಲ್ಲಿ ಬಿಡುಗಡೆಗಳು ಭಯಂಕರವಾಗಿರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನಮ್ದು ಜೈಶಾಮ್ನೆ ತಗೊಂಡು ಇಲ್ಲಿ ಈ ಸಭೆಗೆ ಬಂದ ಮೇಲೆ ಒಂದು ದಿನ ನಾವು ಟೈಪ್ ಮಿಸ್ ಮಾಡಲಿಲ್ಲ. ಇಲ್ಲಿ ತನಕ ಕೆಲವು ಟೈಮ್ ಚಾ ಕುಡಿಲಿಕ್ಕೂ ದುಡ್ಡಿರಲ್ಲ.
ನಾವಿಬ್ರು ಒಟ್ಟಿಗೆ ಹೋಗೋ ಚಾ ಕುಡಿಯೋಣ ದುಡ್ಡಿಲ್ಲ ನನ್ನ ಹತ್ರ ಅಂತ. ಯಾವಾಗ ಸ್ಯಾಲ್ರಿ ಆಗಿ ಆಗೋ ತಕ್ಷಣ ಎಲ್ಲ ಖಾಲಿಯಾಗಿ ಹೋಗಿರ್ತದೆ ದುಡ್ಡು. ಕೆಲವು ಟೈಮ್ ಪೆಟ್ರೋಲಿಗೆ ದುಡ್ಡಿರೋದು ಬೈಕ್. ಸೊ ಅವನಿಗೆ ಈಗ ಒಂದು 2 ವೀಲರ್ ತಗೊಂಡಿದ್ದಾನೆ, RC ಕಾರ್ಡಿಂದ ಬಂದೇ ಇಲ್ಲ. ಸೊ ಅದಕ್ಕೆ ಈಗ ಡುಪ್ಲಿಕೇಟ್ ಮಾಡಬೇಕಾಗಿದೆ. ಅದಕ್ಕೆ ಒಂದು 4,500 ಸಾವಿರ ಬೇಕು. ಅವನೊಂದು 4 ಟೈತು ಅಲ್ಲ ಒಂದು 3 ಟೈತು ಅವ್ನು ಸೇವ್ ಮಾಡಿಟ್ರೆ RC ಕಾರ್ಡ್ ಮಾಡ್ಬೋದು. ಇನ್ನ ಮಾಡಿಸ್ಲಿಲ್ಲ, ಆಗ್ತಾ ಇಲ್ಲ, ದುಡ್ಡು ಸೇರ್ತಾ ಇಲ್ಲ. ಮಾಡ್ಬೋದು ಖರ್ಚು ಅವನು, ಆದರೆ ಸ್ಯಾಲ್ರಿ ಅವನ ಅಕೌಂಟಿಗೆ ಬಿದ್ದ ತಕ್ಷಣ, ಮನೆ ರಾತ್ರಿ 11 ಗಂಟೆಗೆ ಹಾಕಿದೆ, ಸಡನ್ ಆಗಿ ನನಗೆ ಏನೋ ಒಂದು ವಿಷಯದಲ್ಲಿ, ಈ ಸಭೆ ಕಾರ್ಯ ವಿಷಯದಲ್ಲಿ ಒಂದು ವಿಷಯಕ್ಕೆ ದುಡ್ಡು ಬೇಕಿತ್ತು. 11 ಗಂಟೆಗೆ ಹಾಕಿದ, ಟಕ್ಕ ಬಿತ್ತು, ಟಕ್ಕ ಟ್ರಾನ್ಸ್ಫರ್. ಸೊ ಅನೇಕ ಸಂದರ್ಭಗಳಿಗೆ ಹಾಕುವವರು ಈ ಕಣ್ಣಿಗೆ ಕಾಣಿಸುವಂತ, ದೇವರು ನನಗೆ ದೊಡ್ಡ ಮನೆ ಕೊಟ್ರು, ಜೈಶಮ್ ಹೇಳ್ತಾರೆ, ದೇವರು ನನಗೆ ದೊಡ್ಡ ಮನೆ ಕೊಟ್ರು, ನನಗೆ ಒಂದು ದೊಡ್ಡ ಕಾರ್ ಕೊಟ್ರು, ನನಗೆ ಅದನ್ನು ಕೊಟ್ಟು, ಇಲ್ಲ. ಹಾಕುವವರು ಕೆಲವು ಟೈಮಲ್ಲಿ ಅವರ ಪರಿಸ್ಥಿತಿ ಎಲ್ಲ ಶೂನ್ಯ ಆಗಿರ್ತದೆ. ಇವತ್ತಿಗೂ ಅವನು ಒಂದು ನಾನು ಈಗ ಅಕೌಂಟಿದು ಪ್ರೂಫ್ ಇದೆ, ಬುಕ್ ಇದು ಪ್ರೂಫ್. ಒಂದು ಟೈಮ್ ನಾವು ಇಬ್ಬರು ಕಾರಲ್ಲಿ ಹೋಗುವಾಗ ಊರಿಗೆ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಮೆಸೇಜ್ ಬಂತು ಟನ್ ಅಂತ. ಟನ್ ಅಂತ ನನಗೂ ಮೆಸೇಜ್ ಬಂತು. ಅಂದ್ರೆ ಅವನ ಸ್ಯಾಲ್ರಿ ಆಯ್ತು, ಟಕ್ ಅಂತ ಫಸ್ಟ್ ಟ್ರಾನ್ಸ್ಫರ್. ಆ ಹಾಕುವ ಅವನ ಅಮೌಂಟ್ ಇದೆ ಅಲ್ಲ, ಅವನಿಗೆ ಎಷ್ಟೋ ಶ್ರೇಷ್ಠ ಅದು ತಿಂಗಳಿಗೆ. ಅದು ಇತ್ತಂದ್ರೆ ಅವ್ನು ಏನೇನೋ ಕಾರ್ಯಗಳು ಮಾಡ್ಬೋದು, ಏನೇನೋ ಪರ್ಚೇಸ್ ಮಾಡ್ಬೋದು, ಅಥವಾ ಅವನು ಪರ್ಸನಲಿ ಏನೋ ಕಾರ್ಯಗಳು ಮಾಡ್ಬೋದು. ಏನ್ ಹೇಳ್ತೀನಿ, ಮೊದಲನೇ ಅನುಭವ, ಮೊದಲನೇ ಕಾರ್ಯ. ಇವತ್ತು ಇದನ್ನ ನಾವು ಒತ್ತಿ ಹೇಳ್ತಿದ್ದೀವಿ. ಅನೇಕರಿಗೆ ಇದರ ರೆವಲ್ಯೂಷನ್ ಗೊತ್ತಿಲ್ಲದೆ ಹೋಗಿದೆ, ಅನೇಕರಿಗೆ ಇದರ ಪ್ರಕಟಣೆ ಗೊತ್ತಿಲ್ಲದೆ ಹೋಗಿದೆ. ಹಲ್ಲೆಲೂಯಾ. ಇವತ್ತು ಮೊದಲನೆಯ ಆಮೇನ್. ನಾವು ದೇವರ ವಚನ ಸುಮ್ಮನೆ ಹೇಳಲ್ಲ, ದೇವರ ಸತ್ಯತೆ ಸುಮ್ಮನೆ ಹೇಳಲ್ಲ. ಆಮೇನ್. ನೋಡಿ, ಆಮೇನ್. ನೀವು ನೋಡಿ, ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಕಾಲಿಟ್ಟಾಗ ಏನ್ ಮಾಡಿದ ಜಕ್ಕಾಯನ? ಅವನು ಆರಾಧನೆಯಾಗಿ ಇಟ್ಟಂತ ಅಮೌಂಟ್ ಎಲ್ಲ ಹೊರಗೋಯ್ತು. ಎಲ್ಲಿಗೆ? ಅನ್ಯಾಯವಾಗಿ ಏನೆಲ್ಲ ತೆಗೆದುಕೊಂಡಿದ್ದ ಎಲ್ಲ ಎಲ್ಲಿಗೋಯ್ತು? ಇವರೆಲ್ಲ ಯೇಸು ಸ್ವಾಮಿಯ ಮೈನ್ ಸ್ಪಾನ್ಸರ್ಸ್ ಆಯ್ತಾ? ಯಾರು? ಕ್ಯಾಶರ್ ಯಾರು? ಯೂದ. ನೋಡಿ, ಜಾಸ್ತಿ ದುಡ್ಡು ಕ್ಯಾಶರ್ ಜಾಸ್ತಿ ಬಂತಂದ್ರೆ ಮತ್ತೆ ಪ್ರಾಬ್ಲಮ್. ಮತ್ತ ಏನು? ಆತ್ಮಹತ್ಯೆನೆ. ಯೇಸು ಸ್ವಾಮಿ ಸತ್ತಾಗ ಯೇಸು ಸ್ವಾಮಿಯನ್ನು, ಆ ದೇಹವನ್ನು ರಾಜನ ಬಳಿ ಹೋಗಿ ಕೇಳಿಕೊಂಡದ್ದು ಯಾರು ಗೊತ್ತುಂಟ? ಧನವಂತ. ಶ್ರೀಮಂತನ ಅವನು. ಈಗ ನೋಡಿ, ಲೋಕದ ಅನುಭವಕ್ಕೆ ಹೇಗಿರ್ಬೇಕು ಹಾಗೆ ಇರಬೇಕು ಆಗ್ತದೆ. ನಾವು ಲೋಕದಲ್ಲಿ ಮಾತ್ರ ಶ್ರೀಮಂತರು, ದೇವರ ಆಲಯಕ್ಕೆ ಬಂದಾಗ ಬಡವರು. ಏನಿಲ್ಲ, ಇಲ್ಲ. ಮೊದಲು ಇಲ್ಲಿ ನೀವು ಆದ್ರೆ ಅಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ದೇವರ ಸಮ್ಮುಖದಲ್ಲಿ ಮಾಡುವ ಪ್ರತಿ ಸಂಗತಿಗಳಲ್ಲಿ ಮೊದಲಾಗಿ ದೇವರಿಗೆ ಗೌರವವನ್ನು, ಮಾನವನ್ನು, ಮಹಿಮೆಯನ್ನು ನೀವು ಸಲ್ಲಿಸ್ತೀರಾ. ಹಲ್ಲೆಲೂಯಾ. ಆಗ ಅನೇಕ ಸಂದರ್ಭಗಳಲ್ಲಿ ನಾವು ಮನುಷ್ಯರಾದ ನಾವು, ಸ್ವಾರ್ಥ ಚಿಂತಕರಾದ ನಾವು, ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳುವಂತ ನಾವು, ನಮಗೆ ಪ್ರಯೋಜನ ಬರದೇ ಇರುವಂತ ಅನುಭವಗಳಲ್ಲಿ ನಾವು ಮುಂದೆ ಹೋಗದಿರುವಂತ ನಾವು, ನಮ್ಮ ಜೀವಿತದಲ್ಲಿ ಒಂದನ್ನು ನಾವು ತಿಳಿದುಕೊಳ್ಳಬೇಕಾದಂತ ವಿಷಯ ಏನು ಗೊತ್ತುಂಟಾ? ನಮ್ಮ ಜೀವಿತದಲ್ಲಿ ಆಮೇನ್, ಆಮೇನ್. ನೋಡಿ, ನಾನು ಒಂದು ಸಂಗತಿ ನಿಮ್ಗೆ ಹೇಳ್ತೇನೆ. ಹೇಳುವಾಗೆಲ್ಲ ಯೋಚನೆ ಆಗೋದು ಏನಂತೇಳಿ, ಹೇಳಿದ ನಂತರ ಮತ್ತೆ ಅವರು ಡಿಸೋಬಿಡಿಯಂಟ್ ಆಗಿರ್ತಾರೆ. ಈಗ ನೋಡಿ, ಜೈಶ್ಯಾಮ್ ಸಭೆಯಲ್ಲಿ ಹೇಗಿರ್ಬೇಕು? ನಿಜವಾಗ್ಲೂ ಹೇಳ್ಬೇಕು, ಇಡೀ ಸಭೆಯಲ್ಲಿ ಯಾರೆಲ್ಲ ದುಡ್ಡಿರೋರಿದ ಅವ್ರಿಗಿಂತ ಟಾಪ್ ಆಗಿರ್ಬೇಕು. ಆ ಗತ್ತಲ್ಲಿ ಬರಬೇಕು. ಯಾಕಂದ್ರೆ ಒಂದು ಸೈಟ್ ಮಿಸ್ ಮಾಡಲಿಲ್ಲ, ಒಂದು ತಿಂಗಳು
ಒಂದು ಟೈಟ್ ಮಿಸ್. ಹೇಗೆ ಬರಬೇಕು ಅವನು? ಇವತ್ತೆಲ್ಲ ಬಾತ್ರೂಮಲ್ಲಿ ನೀರಿಲ್ಲ, ಪಕ್ಕದಲ್ಲಿ ಹೋಗಿ ತುಂಬಿಸಿ ಇಟ್ಟಿದ್ದಾನೆ. ಕೀಳಾಗಿರುವಂತ, ಕಮ್ಮಿ ಆಗಿರುವಂತ ಎಲ್ಲ ಕೆಲಸಗಳನ್ನು ಇಲ್ಲಿ ಏನ್ ಮಾಡ್ತಾನೆ? ಬರೀ ಟೈಪ್ ಮಾತ್ರ ಅಲ್ಲ ಸಮರ್ಪಿಸುವುದು, ಕೊಡುವಂಥದ್ದು ಮಾತ್ರ ಅಲ್ಲ, ಪ್ರತಿ ಸಂಗತಿಗಳಿಗೆ ಅವನು ಇರ್ತಾನೆ, ಓಡಿ ಬರ್ತಾನೆ. 2 ಆರಾಧನೆ ಅವನು ಇರ್ತಾನೆ. ನಾನು ಹೇಳಿಯಲ್ಲ ಯಶಾಮ್ ನೀ 2 ಆರಾಧನೆಗೆ ಇರ್ಲೇಬೇಕು, ನಾನು ಹೇಳಿದ್ರೆ ಬರಲ್ಲ. ನೋಡಿ, ಸ್ಯಾಮ್ 2 ಸಲ ಹೇಳಿದೆ ನಾನು, ಅವ್ನು ಇನ್ನ ಕೇಳ್ತೇನೆ. ಯಾರು ಹೇಳ್ಬೇಕು ಅವನಿಗೀಗ? ದೇವರೇ ಇಳಿದು ಬಂದು ಹೇಳ್ಬೇಕು. ಅವನಿಗೊಂದು ಪ್ರೇಯರ್ ಮಾಡ್ತಿದ್ದೇನೆ ನಾನು ಇಬ್ಬರಿಗೆ. ಮಲಗಿರುವಾಗ ದೇವರು ದೂತರು ಇಳಿದು ಬಂದು ಮಾತಾಡೋದು. ಯಾರು? ಸ್ಯಾಮ್ಸಂಗ್. ಯಾಕಂದ್ರೆ ನಾನು ಹೇಳಿದ್ದು ಯಾರು ಕೇಳಲ್ಲ. ಯಾರು ಹೇಳಿದ್ದು ಕೇಳ್ತಾರೆ? ನನಗೆ ರಿಸಲ್ಟ್ ಹೇಗೆ ಗೊತ್ತುಂಟಾ? ನನಗೆ ಪಕ್ಕ ಗೊತ್ತುಂಟ ನಾನು ಹೇಳೋದು ಯಾರು ಕೇಳಲ್ಲ. ಯಾಕಂದ್ರೆ ನಾನು ಹೇಳೋದು ಯಾರಿಗೂ ನಾಟುವುದಿಲ್ಲ. ಯಾರು ಹೇಳಿದ್ರೆ ಅದು ಟಚ್ ಆಗ್ತದೆ? ದೇವರು ಹೇಳುವಾಗ ಅದು ಟಚ್ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸುವಂಥದ್ದು, ಜೈಶಮ್ಮಿಗೆ ಸ್ಪೆಷಲ್ ಚೇರ್ ಹಾಕಿ ಸ್ಪೆಷಲ್ ಪೊಸಿಷನ್ ಅಲ್ಲಿ ನಾವು ಕೂರಿಸ್ಬೇಕೀಗ. ಆಕ್ಚುಲಿ ಹೇಳ್ಬೇಕಂದ್ರೆ ಗೊತ್ತಾ? ಬಟ್ ಆದ್ರೆ ಎಲ್ಲ ವಿಷಯಕ್ಕೆ ನಾವು ಓಡಿಸ್ತೇವೆ ಅವನನ್ನು. ಈ ಸೇವೆ ವಿಷಯದಲ್ಲಿ ಆಯ್ತಾ, ಬೇರೆ ಪರ್ಸನಲ್ ವಿಷಯಕ್ಕೆಲ್ಲ ನಾವು ಕರೆಯಲ್ಲ, ಪರ್ಸನಲ್ ವಿಷಯಕ್ಕೆಲ್ಲ ಏನು ಇದು ಮಾಡಲ್ಲ. ಸೇವೆ ವಿಷಯ ಬಂದಾಗ ಮಾತ್ರ ಅವನನ್ನು ಆಮೇಲೆ ಕರೆಸುವುದು. ಆದರೆ ಈಗ ಅವನನ್ನು ನೋಡುವಾಗ, ಅವನ ವಿಷಯದಲ್ಲಿ ನೋಡುವಾಗ, ಅವನಿಗೇನು ದೊಡ್ಡ ಮನೆಯೋ, ಅನೇಕ ಸಂದರ್ಭಗಳಲ್ಲಿ ಆಮೇಲೆ ಒಂದು ದೊಡ್ಡ ಕಾರೋ, ಅಥವಾ ಅವನು ಇನ್ಕಮ್ ಸೋರ್ಸ್ ದೊಡ್ಡದಾಗಿ ಅಲ್ಲ. ನಿಜವಾಗ್ಲೂ ಅವನ ಏನು ತಂದೆ ತಾಯಿ ಆಸ್ತಿ ಮಾಡಿಟ್ರು ಅವನು ಆರಾಮ ಇಲ್ಲ ಪಾಶ, ಅವನಿಗೆ ತಂದೆ ತಾಯಿ ಆಸ್ತಿ ಎಲ್ಲ ಇದೆ, ಅದಕ್ಕೆ ಅವನು 1 ತಿಂಗಳು ಮಿಸ್ ಮಾಡದೆ ಅವನ್ನೆಲ್ಲ ಹಾಕಿದ್ದಾನೆ ಹೇಳಲಿಕ್ಕೆ ಏನಿಲ್ಲ ಅಲ್ಲ ಜೇಶ? ಊರಲ್ಲಿ ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ. ಅವ್ನು ಬರುವಂತ ಇನ್ಕಮ್ ಮುಗಿದ್ರೆ ಮುಗೀತು, ಮತ್ತೆ ಸೋರ್ಸ್ ಇಲ್ಲ. ಹಲ್ಲೆಲೂಯಾ. ಮತ್ತೆ ಜ್ಯೋತಿಷಿಯನ್ನು ಸ್ವಲ್ಪ ಸಪೋರ್ಟ್ ಮಾಡ್ಬೋದು, ಮಾಡಿದ್ರು. ಹಲ್ಲೆಲೂಯಾ. ನಾನು ಏನು ಹೇಳ್ತಿದ್ದೇನೆಂದ್ರೆ, ದೇವರಿಗೆ ಸಲ್ಲಬೇಕಾದ ಮಹಿಮೆ ಸಲ್ಲಿಸುವಾಗ ಈ ಲೋಕದ ಕಣ್ಣಿಗೆ, ಲೋಕದ ಅನುಭವಕ್ಕೆ ಜೈಶ್ಯಾಮನ ನೋಡುವಾಗ ಅನೇಕರಿಗೆ ಏನು ಇಲ್ಲದವನಾಗಿ ಕಾಣಬಹುದಾದ್ರೆ ದೇವರ ಸಮ್ಮುಖದಲ್ಲಿ ಸ್ಪೆಷಲ್ ಆಗಿರುತ್ತೆ. ಆದ್ರೆ ನಮಗೆ ಜೈಶ್ಯಾಮಿಗೊಂದು ಒಳ್ಳೆ ಹುಡುಗಿಯನ್ನು ಮದುವೆ ಮಾಡಿಸೋ ತನಕ ನಮಗೆ ಧೈರ್ಯ ಇಲ್ಲ. ಹಲ್ಲೆಲೂಯಾ. ಈಗ ಚಂದ ಕಟಿಂಗ್ ಎಲ್ಲ ಮಾಡ್ಕೊಂಡು ಅವನು ಇರುವಾಗ ನಮಗೆ ಸ್ವಲ್ಪ ದಗ್ ಅಂತದೆ. ಎಲ್ಲಿ ಯಾವುದು ಗಾಳಕ್ಕೆ, ಯಾವ ಹಕ್ಕಿಗೆ ಬಿದ್ದು ಹೋಗಬಾರ್ದು ಜೈಶ್ಯಾಮ್ ಅಂತ ನಾವು ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಯಾಕಂದ್ರೆ ಸೈತಾನನ ಕಣ್ಣು ಯಾರ ಮೇಲೆ? ಹೀಗಿರುವಂತ ಆರಿಸಲ್ಪಟ್ಟು ದೇವರ ರಾಜ್ಯದಲ್ಲಿ ನಿಲ್ಲುವಂತ ವ್ಯಕ್ತಿಗಳ ಮೇಲೆ. ಬೇರೆಯವರ ಮೇಲೆ ಅವನಿಗೆ ಕಣ್ಣಿರಲ್ಲ. ಅವನು ನೀ ಆರಾಮಿರು, ನೀನ್ ಇಲ್ಲಲ್ಲ ಅಂತ ಏನ್ ಮಾಡ್ತಾರೆ ಸೈತಾನ? ನೆಕ್ಸ್ಟ್ ಈಗ ವೀಕ್ನೆಸ್ಸೇ ಯಾವುದು ಜೈಶ್ಯಾಮಿಗೆ? ನೋಡಿ, ನೇರ ಹೇಳ್ತಿರೋದು, ನೀವೆಲ್ಲ ಕೇಳಿದ್ದೀರ, ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ವೀಕ್ನೆಸ್ ಯಾವುದು ಇದೆ? ಸೈತಾನ ಬರ್ತಾನೆ. ಹೇಗೆ ಬರ್ತಾನೆ? ಹುಡುಗಿ ವೇಷವನ್ನು ಧರಿಸಿ ಬರ್ತಾನೆ. ಜೈಶ್ಯಾಮಿಗೆ ಅದು ಪ್ರಿಯವಾಗಿರ್ಬೋದು, ಕೆಲವು ಟೈಮಲ್ಲಿ ಬೀಳಿಸಿ ಅನೇಕ ವಿಷಯಗಳು ಬರ್ತದೆ. ಯಾಕಂತ ಹೇಳಿದರೆ ಈ ಮಹಿಮೆಯ ಅನುಭವವನ್ನು ಕಳೆದುಕೊಳ್ಳಿಕ್ಕೋಸ್ಕರವಾಗಿ. ಆಗ ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳೇ, ದೇವರ ಮಹಿಮೆಯಿಂದ ನಾವು ತುಂಬಿಸಲ್ಪಡುವಾಗ ಏನ್ ನಡೀತದೆ ಗೊತ್ತುಂಟಾ? ದೇವರ ದಯೆ ನಮ್ಮ ಮೇಲೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಈ ಸಾಕ್ಷಿಗಳನ್ನು ಅಥವಾ ಈ ವಿಷಯಗಳನ್ನು ಇಟ್ಟು ನಾವು ಯಾಕೆ ಮಾತನಾಡೋದಂತ ಹೇಳಿದ್ರೆ, ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಎದುರು ನೋಡುವ ಪ್ರಕಾರವಾಗಿರಲ್ಲ ವಿಷಯಗಳು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರ ಮಹಿಮೆಯಾಗಿರುವಂತ ಅನುಭವ ಅನ್ನುವಂಥದ್ದು, ಅದರ ಅನುಭವನೇ ವ್ಯತ್ಯಾಸ. ಹಲ್ಲೆಲೂಯಾ. ದೇವರ ವಚನದ ಸತ್ಯತೆನೇ ವ್ಯತ್ಯಾಸ. ಕಳೆದ ದಿನಗಳಲ್ಲಿ ನಾನು ಕೆಲವು ವಿಷಯಗಳನ್ನು ಧ್ಯಾನಿಸ್ತಿರುವಾಗ ಒಂದು ವಿಷಯ ನನಗೆ ಸಿಕ್ತು. ನಾನು ನಿನ್ನೆ ರಾತ್ರಿ ನಾವು ಕರ್ತನದಾಸಿ ನಾವು ಮಾತಾಡ್ಕೊಳ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಕರ್ತನದಾಸಿ ಹತ್ರ ಈ ತರ ವಿಷಯಗಳಿದೆ ಅಂತ. ಯೇಸು ಸ್ವಾಮಿ ಒಂದಿನ ಶಿಷ್ಯರಿಗೆ ಹೇಳ್ತಾರೆ, ನೀವು ಸೇವೆಗೆ ಹೊರಡುವಾಗ ಏನು ಎಷ್ಟು ಓದಿದ್ದೀವಿ ನೋಡಿ, ಊಟ ಕೊಡಬೇಡಿ, ಬೈಬಲ್ ಓದ್ಲಿ.
ಆ ಯೇಸು ಸ್ವಾಮಿಯ ಶಿಷ್ಯರಿಗೆ ಹೇಳ್ತಾರೆ, ನೀವೇನು ಎರಡಾಗಿ ಏನನ್ನು ನೀವು ತೆಗೆದುಕೊಂಡು ಹೋಗ್ಬೇಡಿ, ಎಕ್ಸ್ಟ್ರಾ ಏನು ಹಿಡ್ಕೊಳ್ಬೇಡಿ, ಎಕ್ಸ್ಟ್ರಾ ಬಟ್ಟೆ, ಎಕ್ಸ್ಟ್ರಾ ಕೋಲು, ಆ ಕೈ ಚೀಲ ಏನು ಹಿಡ್ಕೊಳ್ಬೇಡಿ, ಅಲ್ಲಿ ನಿಮಗೆ ಏನು ಸಿಗ್ತದೋ ಅದನ್ನು ತಿನ್ನಿ. ಅಲ್ಲಿ ಕೊಟ್ಟಿಲ್ವಾ, ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗಿ. ಸೊ ಅನೇಕರು ಸೇವಕರು ರಿಚ್ ಆಗಿದ್ರೆ ಇದೇ ವಚನ ಇಟ್ಟು ಮಾತಾಡೋದು, ಸೇವಕರಿಗೆ ಇರಬಾರ್ದು, ಅವ್ರ ಹತ್ರ ಶ್ರೀಮಂತರಾಗಿ ಅವ್ರು ಇರಬಾರ್ದು, ಅವ್ರು ರಿಚ್ ಆಗಿ ಇರಬಾರ್ದು, ಅವ್ರ ಹತ್ರ ಇದಿರಬಾರ್ದು, ಯಾಕಂದ್ರೆ ಸೇವಕನ ಅನುಭವ ಹೀಗೆ ಅಂತ. ನಾನು ಅದನ್ನೇ ತಿಳ್ಕೊಂಡಿದ್ದೆ. ಕೆಲವು ಟೈಮಲ್ಲಿ ಯೋಚನೆ ಆಗೋದು, ಅಲ್ಲ ಹೀಗೆ ದೇವರು ಹೇಳಿದ್ರಲ್ಲ, ಏನಂತ ತಕೊಂಡು ಹೋಗ್ಬೇಡಿ ಅಂತ. ಆದ್ರೆ ತದಾನಂತರ ವಾಕ್ಯದಲ್ಲಿ ನಾವು ಓದಿ ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ ತನಕ ನೀವು ಮಾಡಿದ್ದೀರಾ ಸಾಕು, ಇನ್ನು ಮೇಲೆ ತಕೊಂಡು ಹೋಗಿ. ಮೊನ್ನೆ ಸಿಕ್ಕಿರೋದು ನನಗೆ 19 ವರ್ಷ ಆಯ್ತು ಸಿಕ್ಕಿರ್ಲಿ, ಮೊನ್ನೆ ಬೈಬಲ್ ಓದುವಾಗ ವಿಷಯ ಸಿಕ್ಕಿ. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಕೆಲವು ವಿಷಯಗಳನ್ನು ಒನ್ ಸೈಡ್ ಆಗಿ ಕೇಳಿ ಅದರಂತೆ ನಾವು ಮುಂದೆ ಸಾಕ್ತಿದ್ದೇವೆ. ಆದ್ರೆ ಸೈತಾನನ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಅನೇಕ ಬಿಡುಗಡೆಗೆ ಕಾರಣವಾಗುವಂತ ವಿಚಾರಗಳನ್ನು ಮರೆ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಕಾರ್ಯ ಅವನು ಮಾಡಿದ್ರೆ ಅವನು ಬಿಡುಗಡೆಗೊಳ್ತಾನೆ, ಆ ಬಿಡುಗಡೆ ಆಗ್ತದೆ ಎಂಬುದಾಗಿ ಸೈತಾನನಿಗೆ ಗೊತ್ತುಂಟು. ಸೈತಾನ ಏನ್ ಮಾಡ್ತಾನೆ, ಆ ಕಾರ್ಯವನ್ನೇ ಮರೆ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಈ ವಿಷಯದಲ್ಲಿ ಹೆಜ್ಜೆ ಇಟ್ಟರೆ ಬಿಡುಗಡೆ ಆಗ್ತದೆ ಎಂಬುದಾಗಿ ಗೊತ್ತಿರ್ತದೆ. ಆದ್ರೆ ಆ ಹೆಜ್ಜೆ ಇಡದಂತ ಅವನೇನ್ ಮಾಡ್ತಾನೆ, ನಮ್ಮನ್ನು ಬೇರೆ ಅನುಭವಕ್ಕೆ ಡೈವರ್ಟ್ ಮಾಡ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕಂತೆ, ದೇವರ ಮಹಿಮೆಯಲ್ಲೇ ನಾವಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ದೇವರ ಮಹಿಮೆಯಲ್ಲೇ ನಾವು ಆಗಿದ್ರೆ ಯೋಸೇಫನ ಹಾಗೆ ಆಮೇಲೆ ಸೆರೆಮನೆ ಸಮೇತ ಇದ್ರೂ ಸಮೇತ ತೊಂದರೆ ಇಲ್ಲ, ಮಂತ್ರಿ ಆಗ್ಲಿಕ್ಕೆ ಯಾವ ತಡೆ ಇರಲ್ಲ. ಹಲ್ಲೆಲೂಯಾ. ನಿನ್ನ ಮೇಲೆ ಯಾವುದೇ ವಿಧವಾಗಿರುವಂತ ಅಪವಾದ, ಬಲಹೀನವಾಗಿರುವಂತ ಅನುಭವವಿದ್ರು ದೇವರು ನಿನ್ನನ್ನು ಯೋಗ್ಯನೆಂದ ಎಂಬುದಾಗಿ ಎಣಿಸಿದ್ರೆ, ದೇವರು ನಿನ್ನನ್ನು ವರ್ಧಿ ಎಂಬುದಾಗಿ ಎಣಿಸಿದ್ರೆ, ನಿನ್ನ ಮೇಲೆ ಅಪವಾದ ಹೊರಿಸಲಿಕ್ಕೆ ಯಾವ ಅನುಭವಕ್ಕೂ ಸಾಧ್ಯವಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಿರುವುದರಿಂದ ಒಂದು ಕಾರ್ಯ ಸತ್ಯ, ದೇವರಿಗೆ ಸಲ್ಲಬೇಕಾದಂತ ಮಹಿಮೆ ಮನುಷ್ಯನಿಗೆ ಅವನು ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಒಂದನ್ನು ತಿಳಿದುಕೊಳ್ಬೇಕು, ನಮ್ಮ ಜೀವಿತದಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಏನೇ ಕಾರ್ಯಗಳು ನಡೆದ್ರು ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಕಳೆದಿನ ಶ್ರೇಷ್ಠ ನಾವು ಮಾತಾಡ್ತಿರುವಾಗ ಶ್ರೇಷ್ಠ ಕೇಳಿದ, ಪಾಸ್ಟರ್ ಎಷ್ಟಿದೆ ಅಂದ್ರೆ ಸಾಲ. ನಾನೊಂದು ಕೌಂಟ್ ಹೇಳಿದೆ, ನನ್ಗೆ ಮರ್ತೋಗಿ ಹೇಳಿದೆ, ಆಯ್ತಾ ಇಲ್ಲ, ಸೆಟ್ಲ್ ಆಗಿದೆ ಅಲ್ಲ, ಆಲ್ಮೋಸ್ಟ್ ಅಷ್ಟಿತ್ತು. ದೇವರು ಅದನ್ನೆಲ್ಲ ಪರಿಹರಿಸಿ. ನಾನು ಮತ್ತೆ ಯೋಚನೆ ಮಾಡಲ್ಲ, ನಾನು ಲೆಕ್ಕನೇ ಮಾಡಲಿಲ್ಲ, ಮತ್ತೆ ಲೆಕ್ಕಾಚಾರ ಮಾಡಿದಾಗ ಪರಿಹರಿಸಿದ್ದಾರೆ ಅನೇಕ ವಿಷಯಗಳು. ನಾನು ಒಂದು ಉದಾಹರಣೆ ಹೇಳಿದೆ, ಬೆಳಗಿನ ಜಾವನ ಹೇಳಿದೆ, ಶ್ರೇಷ್ಠ ಇರಲಿಲ್ಲ, ಈಗ ಶ್ರೇಷ್ಠ ಇದ್ದಾನೆ. ಈಗ ಶ್ರೇಷ್ಠ ಕೇಳಿದ ನನ್ನ ಹತ್ರ. ಆಗ ಶ್ರೇಷ್ಠ ಹೇಳ್ತಾನೆ, ಪಾಸ್ಟರ್ ನಾನು ಅದನ್ನೆಲ್ಲ ಕೊಡ್ತೇನೆ ನಿಮಗೆ, ನೀವು ಸೆಟ್ಲ್ ಮಾಡಿ ಅಂತ ಹೇಳ್ತೇನೆ. ನಾನು ಒಂದು ವೇಳೆ ಆ ಮನುಷ್ಯ ಸಹಾಯದಿಂದ, ಈಗ ಶ್ರೇಷ್ಠ ಮನುಷ್ಯ, ಆ ಸಹಾಯವನ್ನು ಪಡೆದುಕೊಂಡು ನಾನು ಏನಾದ್ರು ಪರಿಹರಿಸಿದ್ರೆ ದೇವರು ಅದನ್ನು ಡಬಲ್ ಮಾಡ್ತಾರೆ. ಏನ್ ಡಬಲ್ ಮಾಡ್ತಾರೆ? ಪ್ರಾಬ್ಲಮ್ ಅನ್ನು ಡಬಲ್ ಮಾಡ್ತಾರೆ. ಯಾಕೆ ಡಬಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಆದ್ರೆ ನಾವು ಯಾರನ್ನು ನೆನಪಿಲ್ಲಿ ಇಟ್ಕೊಂಡಿರ್ತೇವೆ, ಆ ಕಷ್ಟಕ್ಕೆ ಇವರಾದ್ರೂ ನಮ್ಗೆ ನಾವು ಅದನ್ನು ನೆನೆಸ್ತಾ ಇರ್ತೇವೆ ಮನಸ್ಸಲ್ಲಿ. ಈ ಅನುಭವ ದೇವರ ಮಗಳ ಜೀವಿತದಲ್ಲಿ ಬರದ ಹಾಗೆ ಆ ಕಾರ್ಯ ದೇವರಿಂದಲೇ ಆಯ್ತೆಂಬುದಾಗಿ ನಿನ್ನ ಹೃದಯ. ಆಮೇಲೆ ಇಂಪಾರ್ಟೆಂಟ್ ಯಾವ್ದು ಗೊತ್ತುಂಟಾ? ಬಾಯಲ್ಲ. ಇವತ್ತು ಬಾಯಿಂದ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಿಕೋಬೇಡಿ, ಹಾರ್ಟಿಂದ ಹೇಳಿದ್ರೆ ಕೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಶ್ರೇಷ್ಠ ಎಷ್ಟೋ ಸಲ ಫಾಸ್ಟಿಂಗ್ ಪ್ರೇಯರ್ಗೆ ಬರ್ತಾನೆ ಅಂತ ಹೇಳಿದೆ, ಅವನು ಬಾಯಿಂದ ಹೇಳಿದ, ಅದಕ್ಕೆ ಇಲ್ಲಿ ತನಕ ಮರಲಿಕ್ಕಾಗ್ಲಿಲ್ಲ. ನಾನು ಎಷ್ಟೋ ಸಲ ಹೇಳಿದೆ ಪ್ರಸಂಗದಲ್ಲಿ, ಅಲ್ಲ ಶ್ರೇಷ್ಠ. ಅವನು ಯಾವಾಗ ಹಾರ್ಟಿಂದ ಹೇಳ್ತಾನಲ್ಲ, ಇರ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಆಮೇಲೆ ನೀವು ತಿನ್ನುವಂತ ಆಹಾರ ನಿಮ್ಮನ್ನ ಏನ್ ಮಾಡಲ್ಲ, ಹೊಲೆ ಮಾಡಲ್ಲ, ಆದ್ರೆ ನಿಮ್ಮ ಹೃದಯದಿಂದ ಬರುವಂತ ವಿಷಯ ನಿಮ್ಮನ್ನ ಏನ್ ಮಾಡ್ತದಂತೆ, ಇನ್ನೊಬ್ಬರನ್ನು ಹೊಲೆ ಮಾಡ್ತದೆ. ಹಾಗಾದ್ರೆ ನಮ್ಮ ಜೀವಿತದ ಅನುಭವ ದೇವರು ಎಲ್ಲಿ ನೋಡ್ತಾರೆ? ಸ್ಕ್ಯಾನ್ ಮಾಡೋದು. ಈಗ ನಾವು ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಮಹಿಮೆಯಪ್ಪ, ನಾವು ಕಣ್ಣೀರಾಗ್ತಿದ್ದೇವೆ, ಯೇಸುವೇ
ನನ್ನ ಜೀವಿತದಲ್ಲಿ ಬಿಟ್ಟು ಈ ಕಣ್ಣೀರಲ್ಲಿ ಹರಿದ್ರು ನಾವು ಬಾಯಿ ನೋಡಿದ್ರೆ ಈ ಹೃದಯದಲ್ಲಿ ಅದು ಬಂದಿಲ್ಲ ಅಂದ್ರೆ ದೇವರು ಸ್ಕ್ಯಾನ್ ಮಾಡಿ, ಮಗನೇ ನಾಟಕ ಸಾಕು ನಿಂದು ನಿಲ್ಸ. ಅನೇಕ ಸಂದರ್ಭಗಳಲ್ಲಿ ಮಕ್ಕಳು ಅಳ್ತಾರಲ್ವಾ, ಸ್ವಲ್ಪ ಹೊತ್ತಲ್ಲಿ ಮತ್ತೆ ಅಳಿರಲ್ಲ. ದೇವರಿಗಿದು ಗೊತ್ತು, ನಿನ್ನ ಜೀವಿತದ ಇದು ಹೃದಯದಿಂದ ಬರುವಾಗಲೇ ಅದನ್ನು ದೇವರ ಅಂಗೀಕರಿಸುವುದರಿಂದ ಪ್ರಿಯದೇವರ ಮಕ್ಕಳೇ ನಮ್ಮ ಜೀವಿತದ ಅನುಭವ ಮನಪೂರ್ವಕವಾಗಿರ್ಲಿ. ಹಲ್ಲೆಲೂಯಾ. ಒಂದು ವಚನ ಓದ್ತಾ ಇದ್ದೆ ನಾನು, ಆ ವಚನದಲ್ಲಿ ಹೇಳ್ತಿದ್ದೆ ಈ ರೀತಿಯಾಗಿ ಹೇಳ್ತಿದ್ದೆ, ಮನಪೂರ್ವಕವಾಗಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಪ್ರತಿ ಸಂಗತಿಗಳನ್ನು ಮನಪೂರ್ವಕವಾಗಿ ಅದರಲ್ಲಿ ನಿಲ್ಲುವಾಗ, ಮನಪೂರ್ವಕವಾಗಿ ಅದರಲ್ಲಿ ಇಷ್ಟೇ ಆಗುವಾಗ ನಮ್ಮ ಜೀವಿತದಲ್ಲಿ ಒಂದು ದೈವಿಕವಾದ ಬಿಡುಗಡೆ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಮನಪೂರ್ವಕವಾಗಿ ನಿಲ್ಲಿಸುವಂತ ಒಂದು ಅನುಭವ ದೇವರ ಸಾನ್ನಿಧ್ಯ. ಹಲ್ಲೆಲೂಯಾ. ನಮ್ಮ ಸಂಜೆ ಬರೋ ಅನೇಕ ವಾರ ಬಂದಿಲ್ಲ ಆರಾಧನೆ, ಭಾಷೆ ಇಲ್ಲ, ಕೆಲಸ ಇತ್ತ. ಆದ್ರೆ ನಾನು ಒಂದು ಸತ್ಯತೆ ನಾನು ಹೇಳುವಂಥದ್ದು ಏನಂತ ಹೇಳುವಂಥದ್ದು ಅಂತ ಹೇಳಿದ್ರೆ, ಅಂಗೀಕರಿಸ್ಲಿಕ್ಕೆ ಆಗಲ್ಲ. ಅನೇಕ ಸಂದರ್ಭ ಅಂಗೀಕರಿಸ್ಲಿಕ್ಕೆ ಅವ್ರ ಕಂಪನಿಯಲ್ಲಿ ಕೆಲಸ ಫಾಸ್ಟ್ ನೀವೇನು ಕೆಲಸ ಮಾಡಲ್ಲ, ಸೇವೆಯಲ್ಲಿರೋದಂತ ಹೇಳ್ಬೋದು. ಆದ್ರೆ ಅನೇಕ ಸಂಗತಿಗಳಲ್ಲಿ ನಾವಲ್ಲಿ ದೇವರೇ ಒಂದು ಸಂಡೆ ನಾನು ತಪ್ಪಿಸದಂತೆ ನಿನ್ನ ಕೃಪೆಯನ್ನು ನನಗೆ ನೀಡು. ಹೆಂಗೆ ನೀಡು? ಈಗ ಕಂಪನಿ ಓನರಿಗೆ ಹೋಗಿ ಹೇಳಿದ್ರೆ ಇಲ್ಲ ನಾನು ಸಂಡೆ ಆರಾಧನೆ ಬರಲ್ಲ, ಕಾರ್ಯ ನಡೆಯಲ್ಲ. ಪೇತ್ರನ್ ಏನ್ ಮಾಡಿದ ಗೊತ್ತುಂಟ? ಪೇತ್ರನ್ ಏನ್ ಹೇಳಿದ? ಯೇಸು ಸ್ವಾಮಿ ಹೇಳಿದ್ರು, ನನ್ನ ವಿಷಯವನ್ನು ನೀನು ಹೊರಲಿಕ್ಕೆ ಆಗಲ್ಲ, ನನ್ನ ಅನುಭವವನ್ನು ಹೊರಲಿಕ್ಕೆ ಆಗಲ್ಲ. ಆಗ ಪೇತ್ರನ್ ಹೇಳಿದ, ಇಲ್ಲ ದೇವರೇ, ಇಲ್ಲ ಯೇಸುವೆ, ನಿನ್ನೊಂದಿಗೆ ಸಾಯ್ಲಿಕ್ಕೂ ನಾನು ರೆಡಿ. ಶಿಷ್ಯಂದ್ರು ಅದರೊಟ್ಟಿಗೆ ಸೇರಿ ಹೇಳಿದ್ರು, ನಿಮ್ಮ ಮನೆಗೆ ಹೋಗಿ ಓದಿ, ಮತ್ತೆ ಸುವಾರ್ತೆ ಓದಿ, ಅದರಲ್ಲಿದೆ. ಶಿಷ್ಯಂದ್ರು ಬೇರೆ ಶಿಷ್ಯಂದ್ರು ಅವನೊಟ್ಟಿಗೆ ಸೇರಿ, ಯಾರೊಟ್ಟಿಗೆ? ಪೇತ್ರನೊಟ್ಟಿಗೆ ಸೇರಿ. ನಾವು ಹೀಗೆ ಕೆಲವು ಸಂದರ್ಭದಲ್ಲಿ ಇಲ್ಲ ದೇವ್ರೇನ, ಶಿಷ್ಯಂದ್ರೆಲ್ಲ ಸೇರಿ ಹೇಳಿದ್ರು, ಏನ್ ಹೇಳಿದ್ರು? ನಾವು ನಿಮ್ಮನೊಟ್ಟಿಗೆ ಸಾಯ್ಲಿಕ್ಕೂ ಬೇರೆ ಗೆತ್ಸಮನೆ ತೋಟದಲ್ಲಿ ಯೂದನು ಸೈನಿಕರನ್ನು ಹಿಡ್ಕೊಂಬಂದಾಗ ಶಿಷ್ಯಂದ್ರೆಲ್ಲ ಪಿಡಿಚ ಓಡಿ ಹೋಗಿದೆ. ಎಲ್ಲಿ? ಇಲ್ಲ, ಓಡಿ ಹೋಗಿದ್ದಾರೆ. ಏನು ಹೇಳಿದ್ರು? ಇಲ್ಲ ದೇವರಿಗೆ ನಿನ್ನೊಂದಿಗೆ ಸಾಯ್ಲಿಕ್ಕೂ ರೆಡಿ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಅರಿಕೆಗಳೆಲ್ಲ ಹೀಗೆ ಅಲ್ಲ ಶ್ರೇಷ್ಠ, ನಮ್ಮ ಅರಿಕೆಗಳೆಲ್ಲ ಹೀಗೆ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತೇವೆ, ಆದ್ರೆ ಮಾಡ್ಲಿಕ್ಕಾಗಲ್ಲ. ಯಾಕೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ದೇವರ ಮಹಿಮೆ ಇಲ್ಲ, ಅಲ್ಲಿ ದೇವರ ಕೃಪೆ ಇಲ್ಲ. ನಾನು ನೆನೆಸಿದೆ, ಯೇಸು ಸ್ವಾಮಿ ಅವನಿಗೆ ಹೇಳ್ತಿದ್ದಾರೆ, ನೋಡು ನೀನು ಕೋಳಿ ಕೂದಕ್ಕಿಂತ ಮುಂಚಿತವಾಗಿ 3 ಸಲ ನನ್ನನ್ನು ಅರಿಯನೆ ಎಂಬುದಾಗಿ ನೀನು ಹೇಳ್ತೀಯ ಅಂತ. ಏನಂತ ಹೇಳ್ತಿ? ನಿಮಗೆ ಗೊತ್ತುಂಟಾ? ನೀವು ಸತ್ಯವಾದ ವಚನ ಓದಿ ನೋಡಿ, ಅವನ ಅದನ್ನು ಮಾತ್ರ ಹೇಳದೆ ಅದನ್ನು ಹೇಳಿ ಬೇರೆ ಇನ್ನ 2 ಸಂಗತಿಗಳನ್ನು ಹೇಳಿದ. ಏನ್ ಹೇಳಿದ ಗೊತ್ತುಂಟ? ಅವನು ಆಣೆ ಇಟ್ಟನಂತೆ, ಇನ್ನೊಂದು ಶಾಪ ಹಾಕಿದ್ನಂತೆ. ಯಾರಿಗೆ? ಅಂದ್ರೆ ಅಲ್ಲಿಂದ ತಪ್ಪಿಸಿಕೊಂಡು. ನೋಡಿ ಮನುಷ್ಯನ್ ಹೇಗೆ ತಿರುಗ್ತಾನೆ ನೋಡಿ. ಪೇತ್ರನ್ ಯಾರು ಗೊತ್ತುಂಟ? ಎಲ್ಲ ಶಿಷ್ಯರಲ್ಲಿ ವಯಸ್ಸಾದಂತ ಶಿಷ್ಯನ್. ಅಂದ್ರೆ ಚರಿತ್ರೆ ಪ್ರಕಾರ ಅಥವಾ ಅದರಲ್ಲಿ ವಚನದಲ್ಲಿ ಓದಿದ ಪ್ರಕಾರವಾಗಿ ಎಲ್ಲ ಶಿಷ್ಯಂದ್ರು 20 ವಯಸ್ಸು ಕೆಳಗೆ ಇದ್ರಂತೆ. 18 ವಯಸ್ಸು, 17 ವಯಸ್ಸು, 19 ವಯಸ್ಸು. 21 ವಯಸ್ಸು ಮೇಲೆ ಇದ್ದದ್ದು ಪೇತ್ರನ್ ಮಾತ್ರ, ಹಿರಿಯನ್, ಎಲ್ಡರ್. ಈ ಪೇತ್ರನ್ ಏನ್ ಮಾಡಿದ್ನಂತೆ? ಯೇಸು ಸ್ವಾಮಿಗೆ ಶಾಪನ ಹಾಕಿದ್ನ. ಮತ್ತೇನ್ ಮಾಡಿದ್ನಂತೆ? ಹೋಗಿ ಬಿಕ್ಕಿ ಬಿಕ್ಕಿ ಆಗ್ತದೆ. ಆದ್ರೆ ಯೇಸು ಸ್ವಾಮಿ ತಿರುಗಿ ಅವನ ಹತ್ರ ಬಂದು ಕೇಳ್ತಾ ಇದ್ದಾರೆ, ನೀನ್ ನನ್ನನ್ನು ಎಷ್ಟು ಪ್ರೀತಿ? ಅವನೇನಂದ ಗೊತ್ತುಂಟ? ನೀನೇ. ಆಗ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ನಾವು ಹೋಗಿ ಸಿಲುಕಿಕೊಳ್ಳುವಾಗ, ಕೆಲವು ವಿಷಯಗಳಲ್ಲಿ ಹೋಗಿ ನಾವು ಸಿಲುಕಿಕೊಳ್ಳುವಾಗ ಒಂದು ಪ್ರಾರ್ಥನೆ ನಾವು ಮಾಡಬೇಕು. ಏನ್ ಪ್ರಾರ್ಥನೆ ಅಂತ ಹೇಳಿದರೆ, ದೇವರೇ ನಿನ್ನ ಕೃಪೆ ನನ್ನ ಮೇಲೆ ಪ್ರಕಟವಾಗಲಿ. ಹಲ್ಲೆಲೂಯಾ. ಈ ವಿಷಯದಲ್ಲಿ ನನಗೆ ನಿಲ್ಲಿಕ್ಕೆ ಆಗ್ತಿಲ್ಲ ದೇವರೇ, ನನಗೆ ನಿಲ್ಲಿಕ್ಕೆ ಆಗ್ತಿಲ್ಲ, ನಿನ್ನ ಕೃಪೆ ಅಲ್ಲಿ ಪ್ರಕಟವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗ ದೇವರ ಕೃಪೆ ಅಲ್ಲಿ ಪ್ರಕಟವಾಗುವಾಗ ನಿನ್ನ ಮೇಲೆ ಸ್ಪೆಷಲ್ ಆಗಿರುವಂತ ಫೇವರ್ ಅಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ನೋಡಿ, ಸೆರೆಮನೆಯಲ್ಲಿ ಇದ್ದಂತ ಈ ಪೇತ್ರನು ಅವನೇನ್ ಮಾಡ್ಲಿಲ್ಲ,
ಯೇಸುವಿನ ನಾಮದಲ್ಲಿ ನಾನು ಸೆರೆಮನೆಯಲ್ಲಿದ್ದೇನೆ, ಈ ಕದಗಳೆಲ್ಲ ಯೇಸುವಿನ ನಾಮದಲ್ಲಿ ತೆರೆಯಲು ಪ್ರಾರ್ಥನೆ ಮಾಡಲಿಲ್ಲ ಅವನು. ಆಮೇಲೆ ಯಾರು ಪ್ರಾರ್ಥನೆ ಮಾಡ್ತಿದ್ರಂತೆ ಅವನಿಗೋಸ್ಕರ? ಸಭೆಯವರು ಪ್ರಾರ್ಥನೆ ಮಾಡ್ತಿದ್ರು. ಪೇತ್ರನೇನ್ ಮಾಡಿದ್ನಂತೆ? ಮಲ್ಕೊಂಡಿದ್ದು, ಒಳ್ಳೆ ನಿದ್ದೆ ಮಾಡ್ತಾರೆ. ಏನಾಯ್ತಂತೆ? ದೇವದೂತನು ಇಳಿದು ಬಂದು ತಂತಾನೆ ಕದಗಳೆಲ್ಲ ತೆರೀತಂತೆ. ಅವನ ಬಲದಿಂದಲ್ಲ, ದೇವರ ಕೃಪೆಯಲ್ಲಿ ನಿಶ್ಚಿಂತನಾಗಿದ್ದ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥದ್ದು, ಎಷ್ಟೋ ವಿಷಯಗಳಲ್ಲಿ ಶ್ರೇಷ್ಠ ಪ್ರೆಷರ್ ತಗೊಳ್ಬೇಡ. ಆಮೇನ್, ಹಲ್ಲೆಲೂಯಾ. ನಾವು ಯಾರು ಸಮೇತ ಎಷ್ಟೋ ವಿಷಯಗಳಲ್ಲಿ ನಾವೇ ಒತ್ತಡಗಳನ್ನು ತೆಗೆದುಕೊಳ್ಳೋದು ಬೇಡ. ಒಂದೇ ಪ್ರಾರ್ಥನೆ, ದೇವರೇ ನಿನ್ನ ಕೃಪೆ ನನ್ನ ಮೇಲೆ ಆ ವಿಷಯದಲ್ಲಿ ಪ್ರಕಟವಾಗಲಿ. ಆಗ ಏನಾಗ್ತದೆ ಗೊತ್ತುಂಟ? ನಿಮ್ಮ ಜೀವಿತದಲ್ಲಿ ನೀವು ಮಾಡುವ ಕಾರ್ಯಗಳು ಏನಾಗ್ತದೆ? ಸರಾಗವಾಗ್ತದೆ. ಹಲ್ಲೆಲೂಯಾ. ಓಪನ್ ಆಗ್ತದೆ. ಅದರ ಮಾರ್ಗಗಳು ಸರಾಗವಾಗಿ ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ಹಾಗಿರೋದ್ರಿಂದ ಇವತ್ತು ದೇವರು, ಈಗ ಪೇತ್ರನು ಒಂದು ವೇಳೆ ನೀವು ನೆನೆಸಿ ನೋಡಿ, ಪೇತ್ರನು ಒಂದು ವೇಳೆ ದೇವರೇ ನಿನ್ನೊಂದಿಗೆ ಸಾಯಲಿಕ್ಕೂ ರೆಡಿ ಅಂದು ಅವನು ಯೇಸುವಿನ ಒಂದಿಗೆ ಹೋಗಿದ್ರೆ, ಸೇಮ್ ಲೂಸಿಫರ್ ಸ್ಪಿರಿಟ್ ಯಾರಿಗೆ ಆವರಿಸ್ತಿತ್ತು? ಪೇತ್ರನ್ ಏನ್ ಹೇಳ್ತಾನೆ ನೋಡಿ, ಯೇಸುವೆ ನಾನು ಹೇಳಿದ್ನಲ್ಲ ನಿಲ್ತೇನಂತ, ನಿಂತೆ ನೋಡಿ, ನಿಮ್ಮೊಂದಿಗೆ ಇದ್ದೇನೆ ನಾನು ಅಂತ ಪೇತ್ರನ್ ಹೇಳ್ತಿದ್ನೇನು. ಇದು ದೇವರಿಗೆ ಗೊತ್ತಿತ್ತು, ಅದಕ್ಕೆ ಬಿದ್ದವನು. ಇವತ್ತು ನಮ್ಮ ಬಲ ಅಲ್ಲ, ನಮ್ಮ ಶಕ್ತಿ ಅಲ್ಲ, ನಮ್ಮ ಜ್ಞಾನ ಅಲ್ಲ, ನಮ್ಮ ಬುದ್ಧಿ ಅಲ್ಲ, ನಮ್ಮದಾಗಿರುವಂತಹ ಅನುಭವಗಳಲ್ಲ. ಇವತ್ತು ಒಂದು ಕಾರ್ಯ ದೇವರು ನಮ್ಮ ಬಾಯಿಂದ ಹೊರಡಿಸುವಂತ ಒಂದೇ ಕಾರ್ಯ, ದೇವರೇ ನಿನ್ನ ಕೃಪೆ ಇಲ್ಲದಿದ್ದರೆ, ನಿನ್ನ ದಯೆ ಇಲ್ಲದಿದ್ದರೆ, ಈ ವಿಷಯದಲ್ಲಿ ನೀವು ಸಹಾಯವಾಗಿ ನಿಲ್ಲದಿದ್ದರೆ, ಈ ವಿಷಯದಲ್ಲಿ ನೀವು ಬರದಿದ್ದರೆ ನನ್ನಿಂದ ಏನು ಮಾಡ್ಲಿಕ್ಕಾಗ್ತದೆ? ಆಮೇಲೆ ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಕೃಪೆ ನಿಮ್ಮ ಜೀವಿತದ ಪ್ರತಿ ಸಂಗತಿಗಳಲ್ಲಿ ಪ್ರಕಟವಾಗಲಿ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನಲ್ಲ, ನೀವು ಬಲದಿಂದ ಪ್ರಯತ್ನಿಸುವಂತ ಅನೇಕ ವಿಷಯಗಳು ಈಸಿ ಆಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಗುದ್ದಾಡಿ ಪ್ರಯತ್ನಿಸುವಂತ ಅನೇಕ ವಿಷಯಗಳು ದೇವರು ನಿಮಗೆ ಸರಾಗವಾಗಿ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಿರೋದ್ರಿಂದ ದೇವರ ಕೃಪೆಯನ್ನು ಆಶ್ರಯಿಸಿ, ದೇವರೇ ನಾನೇನಿಲ್ಲಪ್ಪ. ಒಂದು ಕಾರ್ಯ ನೀವು ಹೇಳ್ಬೇಕು, ಐ ಆಮ್ ನಥಿಂಗ್, ನಾನೇನಿಲ್ಲ, ನನ್ನ ಬಲ ಏನಿಲ್ಲ, ನನ್ನದೇನಿಲ್ಲ, ದೇವರೇ ನಿನ್ನ ಕೃಪೆನ ನನ್ನ ನಿಲ್ಲಿಸು. ಹಲ್ಲೆಲೂಯಾ. ನಿನ್ನ ಬಲದಿಂದ ಏನ್ ಮಾಡು, ನನ್ನನ್ನು ನಿಲ್ಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆತನ ಕೃಪೆ ನಮ್ಮ ಮೇಲೆ ಪ್ರಕಟವಾಗ್ತದೆ. ಆ ಕೃಪೆ ಇದೆಯಲ್ಲ, ನಮ್ಮ ಜೀವಿತದ ದೊಡ್ಡ ಬಿಡುಗಡೆಗೆ ತಂದು ಕೊಡ್ತದೆ. ಹಲ್ಲೆಲೂಯಾ. ಇವತ್ತು ನನ್ನ ಆಸೆ ಒಂದೇ, ಪವಿತ್ರ ಆತ್ಮನು ನಮ್ಮ ಮೂಲಕವಾಗಿ ಮಾತನಾಡುವಾಗ ಪವಿತ್ರ ಆತ್ಮನ ಆಸೆ ಒಂದೇ, ಎಲ್ಲ ಮಹಿಮೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಎಲ್ಲ ಗೌರವ ಯಾರಿಗೆ ಸಲ್ಲಬೇಕು? ನನ್ನ ಜೀವಿತದಲ್ಲಿ ದೇವರಿಗೆ. ಅದಕ್ಕಾಗಿ ದೇವರು ಒಂದು ಕಾರ್ಯ, ಒಂದು ವಿಷಯವನ್ನು ಕೊನೆಯದಾಗಿ ನಾನು ಹೇಳ್ತೇನೆ. ನೀವು ಎಷ್ಟೇ ಮನುಷ್ಯನ ಸಹಾಯ ಪಡೆದ್ರು, ಎಷ್ಟೇ ಲೋಕದ ಮೆಚ್ಚಿಸುವಿಕೆಯನ್ನು ಗಳಿಸಿದ್ರು, ಮನುಷ್ಯನ ಬಂದು ನಿಮ್ಮನ್ನು ಎಷ್ಟೇ ಹೊಗಳಿದ್ರು, ಆ ಹೊಗಳಿಕೆಗಳು ನಿಲ್ಲಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಮೆಚ್ಚುವಾಗ, ದೇವರು ನಿಮ್ಮನ್ನು ಹೊಗಳುವಾಗ, ದೇವರ ಆ ವಿಷಯದಲ್ಲಿ ನಿಲ್ಲಿಸುವಾಗ ಅದರ ಬಿಡುಗಡೆಗಳನ್ನು ನೀವು ಅನುಭವಿಸ್ತೀರ. ಹಲ್ಲೆಲೂಯಾ. ನೋಡಿ, ನಾನು ಬೆಳಗಿನ ಜಾವನ ನಾನು ಒಂದು ವಿಷಯವನ್ನು ಹೇಳಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಒಂದು ವಿಷಯಕ್ಕಾಗಿ ಮನಸ್ಸು ಮಾಡದೆ ದೇವರಲ್ಲಿ ಕಾರ್ಯ ಮಾಡ್ಲಿಕ್ಕಾಗಲ್ಲ. ನಾವು ದೇವರ ನಿನ್ನ ಕೃಪೆ ನನ್ನ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಮನಸ್ಸು ಮಾಡಿದ್ರೆ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಕೃಪೆಯಿಂದ ತುಂಬಿಸೋರು. ಯಾರ ವಿಷಯದಲ್ಲಿ ದೇವರೇನ್ ಮಾಡಲ್ಲ? ಒತ್ತಾಯವನ್ನು ಮಾಡಲ್ಲ. ಹಲ್ಲೆಲೂಯಾ. ನಾವು ಅದಕ್ಕೆ ವಚನ ನೋಡ್ತೀವಲ್ಲ, ಕೊರಿಂಥ ಪತ್ರಿಕೆಯಲ್ಲಿ, ನಿನ್ನ ಹೃದಯದಲ್ಲಿ ನಿರ್ಣಯಿಸಿದ ಪ್ರಕಾರ ಅದನ್ನೆಲ್ಲದಕ್ಕೆ ನಾವು ತೆಗೆದುಕೊಳ್ಳೋಣ. ಬರೀ ನಾವು ಕಾಣಿಕೆ ಹಾಕೋದಕ್ಕೆ ಮಾತ್ರ ಅಲ್ಲ, ಎಲ್ಲ ವಿಷಯಕ್ಕೆ ತೆಗೆದುಕೊಳ್ಳೋಣ. ನಿನ್ನ ಹೃದಯದಲ್ಲಿ ನಿರ್ಣಯಿಸಿದ ಪ್ರಕಾರ ನಾವೇನ್ ಮಾಡ್ಬೇಕು? ದೇವರ ಪ್ರತಿ ಸಂಗತಿಗೆ ನಾವು ನಿರ್ಣಯ ಮಾಡ್ಕೊಳ್ಬೇಕಿಲ್ಲ, ನಾನು ಇದಕ್ಕಾಗಿ ನಿಲ್ತೇನೆ, ನಿನ್ನ ಕೃಪೆ ನನಗೆ ಕೊಡಪ್ಪ. ಹಲ್ಲೆಲೂಯಾ. ಈ ಕಾರ್ಯಕ್ಕಾಗಿ ನಾನು ಹೆಜ್ಜೆ ಇಡ್ತೇನೆ ಮುಂದೆ, ನಿನ್ನ ಕೃಪೆ ನನಗೆ ಕೊಡಪ್ಪ. ಈ ವಿಷಯಕ್ಕಾಗಿ ನಾನು ಮುಂದೆ ಬರ್ತೇನೆ, ದೇವರೇ ನಿನ್ನ ಕೃಪೆನ ನನಗೆ ಕೊಡೆಂಬುದಾಗಿ ನಾವು ಪ್ರಾರ್ಥಿಸುವ ಆತನ ಕೃಪೆ ನಮ್ಮ ಜೀವಿತದಲ್ಲಿ ಫ್ಲೋ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಸುಮ್ಮನೆ ಹೇಳ್ತಿರುವಂಥದ್ದಲ್ಲ, ನೀವು ಇದನ್ನು ಅನುಭವಿಸಿ ನೋಡಿ. ನಿಮ್ಮ ಜೀವಿತದಲ್ಲಿ ಏನು ಇಲ್ಲದ ಅನುಭವ ಬಂದ್ರೂ ನಿಮ್ಮ ಜೀವಿತದಲ್ಲಿ ನಿಮ್ಮ ಅನುಭವ ಮಹಿಮೆಯಾಗಿಸ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಹಾಲೆಲೂಯ. ನಾನು ಒಂದು ಪ್ರಾರ್ಥನೆ ಕಳೆದ ದಿನದಲ್ಲಿ, ಆಮೇಲೆ ಒಂದು ಕಾರ್ಯ ನಡೀತು, ಒಬ್ರು ಬರ್ಲಿಕ್ಕಿದ್ರು, ನನ್ನ ಹತ್ರ ಅಮೌಂಟೇ ಇರಲಿಲ್ಲ, ಖಾಲಿಯಾಗಿತ್ತು. ನಾನು ದೇವರಲ್ಲಿ ಹೇಳಿದೆ, ದೇವರೇ ನಾನು ಎಲ್ಲಿ ಕೇಳಲಿಕ್ಕೆ ಹೋಗಲ್ಲ, ನೀವೇ ನನಗೆ ಒದಗಿಸ್ಬೇಕು, ನೀವೇ ಮಾರ್ಗ ತೆರಿಬೇಕು. ಸಡನ್ ಆಗಿ ಕರ್ತಂದಾಸಿಗೆ ಮೊಬೈಲಿಗೆ ಕಾಲ್ ಬಂತು, ನಮ್ಮ ಮನೆಗೆ ಪ್ರಾರ್ಥನೆಗೆ ಬನ್ನಿ. ಸಡನ್ ಸರಿ, ನಾವು ಅವ್ರು ಬರುವಂಥ ಸಿದ್ಧತೆಯಲ್ಲಿ, ನಾವು ಸಿದ್ಧತೆಯಲ್ಲಿ, ಸರಿ ಆಯ್ತು ಅವ್ರು ಬರ್ಲಿಕ್ಕಿದ್ದಾರೆ, ನಾವು ಪಕ್ಕ ಬಂದು ಪ್ರೇಯರ್ ಮಾಡಿ ಹೋಗ್ತೇವೆ ಅಂತ ಹೋದ್ವಿ. ಯಾವ ನಿರೀಕ್ಷೆನೇ ಇಲ್ಲ. ಆ ಮನೆಗೆ ಹೋದಾಗ ನಮಗೆ ದೇವರು ಈ ಕಾರ್ಯ ಮಾಡ್ತಾರೆ ನಿರೀಕ್ಷೆನೇ ಇಲ್ಲ. ಯಾಕಂದ್ರೆ ಅವರು ಮನೇಲಿ ಹೋದಾಗ ಹೇಳಿದ್ರು, ಇವತ್ತು ಊಟಕ್ಕೆ ನಮ್ಗೆ ಏನಿಲ್ಲ, ಗ್ಯಾಸ್ ಖಾಲಿಯಾಗಿದೆ ಅಂತ ಇತ್ತು ಸ್ಟಾರ್ಟಿಂಗ್. ನೀವು ನೆನೆಸಿ ನೋಡಿ, ಈಗ ಅಂದಾಗ ನಮಗೆ ಅಲ್ಲಿಂದ ಏನಾದ್ರು ಬರ್ತದೆ ನಿರೀಕ್ಷಿಸ್ಲಿಕ್ಕೆ ಆಗ್ತದೆ? ನಾವೇ ಇನ್ನು ಕೊಟ್ಟು ಬರೋಣ ಎಂಬುದಾಗಿರುವಂಥ ಮನಸ್ಥಿತಿನೇ ಬರೋದು. ಯಾಕಂದ್ರೆ ಅವ್ರು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ರು. ಹಾಗೆ ಇದನ್ನು ಹೇಳಿದಾಗ ಹೇಳಿ ನಾವಲ್ಲಿ ಬಲವಾಗಿ ಪ್ರಾರ್ಥನೆ, ಏನಕ್ಕಾಗಿ ಪ್ರಾರ್ಥನೆ ಮಾಡಿದ್ವಿ? ದೇವರೇ ಇವರಿಗಾಗಿ ಬಾಗಿಲುಗಳನ್ನು ತೆರೆ, ನೀನು ಅದ್ಭುತ ಮಾಡಿ, ನೀನು ಮಾರ್ಗಗಳನ್ನು ತೆರೆಯ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಮತ್ತೆ ಬೇರೆ ಯೋಚನೆಗಳು, ಭಾರಗಳು ಇತ್ತು ಆ ವಿಷಯದಲ್ಲಿ ಮುಂದೆ ಹೋಗ್ಲಿಕ್ಕೆ. ಆಗ ಪ್ರಾರ್ಥನೆ ಎಲ್ಲ ಮುಗೀತು. ಅವರೊಂದು ಅಕ್ಕಿ ಚೀಲ ಇಟ್ಟಿತ್ತು, ಅದನ್ನು ನಮಗೆ ಕೊಡ್ಲಿಕ್ಕೆ ಇಟ್ಟಿತ್ತು. ಸೊ ನಾವೊಂದು ಇದನ್ನು ನೀವು ಇಟ್ಕೊಳ್ಳಿ, ನಮಗೆ ದೇವರು ಕೊಟ್ಟಿದ್ದಾರೆ, ಧಾರಾಳವಾಗಿ ಕೊಟ್ಟು ನೀವು ಇಟ್ಟು. ಸೊ ನಂತರ ಅವರೊಂದು ಅಮೌಂಟ್ ಹಾಕಿದ್ರು ಕಾಣಿಕೆ. ನಿಜವಾಗಲೂ ದೇವರಿಗೆ ನಾವು ಮೊರೆ ಇಡುವಾಗ, ದೇವರಿಗೆ ನಾವು ಪ್ರಾರ್ಥಿಸುವಾಗ, ದೇವರು ಹೇಗೆಲ್ಲ ಬಾಗಿಲುಗಳನ್ನು ತೆರೀತಾರೆ ಎಂಬುದಾಗಿರುವಂಥ ಒಂದು ಸಾಕ್ಷಿ ಅನೇಕ ಸಂದರ್ಭಗಳಲ್ಲಿ, ಸಭೆಗಳಲ್ಲಿ ಅಷ್ಟೇ. ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಭೆಯಲ್ಲಿ ಮನುಷ್ಯನ ಕಣ್ಣಿನಿಂದ ನೋಡುವಂಥ ವಿಷಯ. ಈಗ ಚಂದು ಒಳ್ಳೆ ಉಂಗುರ ಚೈನಲ್ಲಿ ಹಾಕೊಂಡ್ಬರ್ತಾನಂತ ಹೇಳಿ, ಒಳ್ಳೆ ಚಿನ್ನ ಚೈನಲ್ಲಿ ಹಾಕೊಂಡ್ಬರ್ತಾನಂತೆ, ಎಲ್ಲರ ಇಲ್ಲಿರ್ತದೆ, ಓ ಚಂದು ಒಳ್ಳೆ ಸೇವೆಗೆ ಸಪೋರ್ಟ್ ಮಾಡ್ಬೋದು ಅಂತ, ಅಷ್ಟೆಲ್ಲ ಒಳ್ಳೆ ದುಡ್ಡು ಚಂದನೇ ಆಗ್ತಿರ್ಬೋದಂತ. ಕ್ಲಾರಿಟಿ ಬರುವಾಗ ಚಂದು ಅಲ್ಲ, ಯಾರೋ ಒಬ್ಬ ತೀರ ಅವನ ಹತ್ರ ಏನೂ ಇರಲ್ಲ, ಅವನೇ ಶ್ರೇಷ್ಠವಾಗಿ ಬಿದ್ದುತ್ತಾ ಇರ್ತಾನೆ. ಸಭೆ ದೇವರ ಮಾರ್ಗಗಳ ವ್ಯತ್ಯಾಸ, ಅಲ್ಲೂ ದೇವರ ಅನುಭವಗಳ ವ್ಯತ್ಯಾಸ, ದೇವರ ನಡೆಸುವಿಕೆಯ ವ್ಯತ್ಯಾಸ, ಸಹಾಯ ನಮಗೆ ಯಾರಿಂದ ಬರ್ತದೆ, ಎಲ್ಲಿಂದ ಬರ್ತದೆ ಎಂಬುದಾಗಿ ಗೊತ್ತಿಲ್ಲ. ದೇವರು ಯಾರಿಗೆ ನೇಮಕ ಮಾಡಿರ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ದೇವರನ್ನು ಎದುರು ನೋಡುವಾಗ ಒಂದು ಕಾರ್ಯ ಸಂಭವಿಸ್ತೇವೆ, ನಾವು ಯಾರನ್ನು ತಳ್ಳಿ ಬಿಡಲ್ಲ, ಯಾರನ್ನು ತಾತ್ಸಾರ ಮಾಡಲ್ಲ, ಇವರ ಆಗಲ್ಲ ಎಂಬುದಾಗಿ ನಾವು ನೆನೆಸುವುದೇ ಇಲ್ಲ. ಯಾಕಂದ್ರೆ ದೇವರು ಆಮೇಲೆ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತಾನೆ. ಏನ್ ಮಾಡ್ತಾರಂದ್ರೆ, ಕಠಿಣ ಶತ್ರು ಆಗಿರ್ತಾರ ಅವರನ್ನು ಮಿತ್ರರನ್ನಾಗಿ ಮಾಡಿಸ್ತಾರಂತೆ. ಯಾವಾಗ? ದೇವರ ಕೃಪೆ ಪ್ರಕಟವಾಗುವಾಗ. ಹಾಲೆಲ್ಲೂಯ್ಯ. ಅದಕ್ಕೆ ಇವತ್ತು ಕೀರ್ತನೆಗಾರನ 34ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಆತನನ್ನೇ ದೃಷ್ಟಿಸಿದವರು ಅವರ ಪ್ರಕಾಶವನ್ನು ಹೊಂದಿದರಂತೆ, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಾಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್, ಹಾಲೆಲ್ಲೂಯ್ಯ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯನ ಮುಖ, ಲೋಕದ ಮುಖ ನೋಡುವಾಗ ಇಲ್ಲ ಅಂದಾಗ ಬೇಜಾರಾಗಿ ಇಲ್ಲ ಅಂದ. ಆದ್ರೆ ನಾವು ಪರಲೋಕದ ಮುಖವನ್ನು ನೋಡಿ, ದೇವರೇ ನಿನ್ನ ಬಾಗಿಲುಗಳನ್ನು ನನಗಾಗಿ ತೆರೆಯಲಿ ಎಂಬುದಾಗಿ ಹೇಳಿದಾಗ, ದೇವರ ಮಾರ್ಗದರ್ಶನ ನಮ್ಮ ಮುಂದೆ ಪ್ರಕಟವಾದಾಗ ನಮಗೆ ಸಂತೋಷ ಆಗ್ತದೆ, ಆಶ್ಚರ್ಯ ಆಗ್ತದೆ. ಅದನ್ನು ಮರಿಲಿಕ್ಕೆ ಆಗಲ್ಲ. ಈ ಕಾರ್ಯ ಹೀಗಾಯ್ತು, ಈ ವಿಷಯ ಹೀಗೆ ಆಯ್ತು. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬಿ ಪ್ರಿಯದೇವರ ಮಕ್ಕಳೇ, ದೇವರ ಮಹಿಮೆ ದೇವರಿಗೆ ಮಾತ್ರ ಮಹಿಮೆ. ಮನುಷ್ಯನ ಎಷ್ಟೇ ಮಾಡ್ಲಿ, ಲೋಕ ನಮಗೆ ಎಷ್ಟೇ ಮಾಡ್ಲಿ, ಅಥವಾ ಎಲ್ಲಿಂದ ಎಷ್ಟೇ ಬರ್ಲಿ, ಒಂದು ಕಾರ್ಯ ನಾವು ನಂಬಬೇಕು, ದೇವರು ಎಲ್ಲ ಘನ ಮಹಿಮೆ ನನ್ನ ಹೃದಯದಿಂದ ನಿನಗೆ. ಹಲ್ಲೆಲೂಯಾ. ಎಲ್ಲಿ ಸಮೇತ ಒಂದು ಪಿನ್ ಪಾಯಿಂಟ್ ಮಾಡಿದ್ರಲ್ಲ, ಬರಬಾರದು. ಹಲ್ಲೆಲೂಯಾ. ಯಾರು ಮಾಡಿದ್ರು? ನನ್ನ ದೇವರು ಅವರನ್ನು ಬಲಪಡಿಸಿದಕ್ಕೆ ಮಾಡ್ಲಿಕ್ಕಾಯ್ತು. ಹಲ್ಲೆಲೂಯಾ. ನನ್ನ ದೇವರು ಅವರನ್ನು ನನಗಾಗಿ ಬಲಪಡಿಸಿದಕ್ಕಾಗಿ ಮಾಡ್ಲಿಕ್ಕಾಯ್ತು. ಹಲ್ಲೆಲೂಯಾ. ಅಲ್ಲಾದ್ರೆ ಆಮೇಲೆ ನೋಡಿ, ಒಂದು ಕೂದಲು ಸಮೇತ ಎಣಿಕೆ ಮಾಡ್ಲಿಕ್ಕೆ ನಮಗೆ ಆಗಲ್ಲಂತೆ. ಹಲ್ಲೆಲೂಯಾ. ಬೆಳಗ್ಗೆ ಹೇಳ್ತಿದ್ದೆ, ಕೂದಲಿಗೆ ಈಗ ಮಾಡಿ ತೆಗೆದ್ರೆ ಕೂದಲೇ ಬರ್ತಾ ಇದೆ. ನೆಕ್ಸ್ಟ್ ಎಲ್ಲ ತೆಗ್ಸಿ ಫ್ರೆಂಚ್ ಬಿಡೋಣ ಅಂತ. ಯಾಕಂದ್ರೆ ಪರಿಸ್ಥಿತಿ ಆಗಿದೆ, ಕೂದಲು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಇದೆಲ್ಲ ನೋಡ್ಬೋದು, ಮದ್ದುಗಳೆಲ್ಲ ನೋಡ್ಬೋದು. ಕಳೆದಿಂದಲೂ ಒಂದು ಮದ್ದು ನೋಡ್ತಿದ್ದೆ, ಕರಿಬೇವು ಸೊಪ್ಪು ತುಪ್ಪ ರಾತ್ರಿ ನೆನೆಸಿಡಿ, ಬೆಳಿಗ್ಗೆ
ಗ್ರೈಂಡ್ ಮಾಡಿ ಅದನ್ನ ಹಾಕಿ ಕುಡೀರಿ, ಒಂದು ಕೂದಲು ಉದುರಲ್ಲ, ಹೇಳಿ ಮತ್ತೆ ಹೇಳಿ ಅಂತ ಹೇಳ್ತೇವೆ. ಅದನ್ನು ಕುಡಿದ್ರು ಕೆಲ ಟೈಮ್ ಉದುರ್ಲಿಕ್ಕಿದೆ, ಯಾಕಂದ್ರೆ ದೇವರು ಅದನ್ನು ನಿಲ್ಲಿಸ್ಲಿಲ್ಲ ಅಂದ್ರೆ ಅಲ್ವಾ. ಎಂತೆಂತ ಶಾಂಪುಗಳಿದೆ, ಎಂತೆಂತ ಕಾರ್ಯಗಳಿದೆ ಈ ದಿನಗಳಲ್ಲಿ, ದೇವರ ಆ ಕೂದಲನ್ನು ನಿಲ್ಲಿಸ್ಲಿಲ್ಲ ಅಂದ್ರೆ. ಆಮೇಲೆ ಇನ್ನತ್ರ ಎಲ್ಲ ದುಡ್ಡಿದ್ದು ಎಲ್ಲ ಕಾರ್ಯಗಳಿದ್ರೆ ಲಾಸ್ಟಿಗೆ ಇದು ಬರ್ತದೆ, ಏನು ಈ ಶಾಂಪುಯಿಂದ ಈ ಎಣ್ಣೆನ ನಿಂತನ್ನುವಾಗ ದೇವರೇನ್ ಮಾಡ್ತಾರೆ, ಕ್ಯಾನ್ಸರ್ ಕೊಟ್ಟು ಬಿಡ್ತಾರೆ. ತೆಗಿಲೇಬೇಕಲ್ಲ ಬಂದು, ಅಲ್ವಾ, ಇಟ್ಕೊಳ್ಳಿಕ್ಕಾಗಲ್ಲ. ಸೊ ಯಾವ ಅನುಭವದಿಂದ ಮನುಷ್ಯನ ನಿಲ್ಲಿಕ್ಕೆ ನೋಡ್ತೇನೆ ಎಂಬುದಾಗಿ ನೆನೆಸುವಾಗ ದೇವರಲ್ಲಿ ನನ್ನಿಂದಲೇ ನೀನು ನಿಲ್ಲಿಕ್ಕಾಗುವುದು, ನನ್ನಿಂದಲೇ ನಿನ್ನ ಅನುಭವ ಎಂಬುದಾಗಿ ನಿರೂಪಿಸ್ತಾರೆ. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬೋಣ, ನನ್ನ ದೇವರು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಬೆಳಗಿನ ಜಾವನ ಸಾಕ್ಷಿ ಹೇಳಿದೆ, ಕಳೆದಿಂದಲ್ಲಿ ಎಲ್ಲ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೋಡಿ, ಪವಿತ್ರಾತ್ಮನ ಹೃದಯದಲ್ಲಿ ಅದನ್ನು ಬಿತ್ತಿದ್ರು, ಪ್ರಾರ್ಥಿಸ್ಲಿಕ್ಕಾಗಿ ಬಿತ್ತಿದ್ರು. ದೇವರಾತ್ಮ ನನ್ನೊಂದಿಗೆ ಅದನ್ನು ಮಾತನಾಡಿದೆ, ಆ ವಿಷಯವನ್ನು ಬಿತ್ತಲಿಕ್ಕೆ ಮಾತನಾಡಿದೆ. ಸೊ ನಾನು ಸಭೆಯಲ್ಲಿ ಹೇಳಿದೆ, ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಳೆದ ದಿನದಲ್ಲಿ ನಮ್ಮ ಸಭೆಗೆ ಆ ಸೇವಕರು ಬಂದಿದ್ದಾರೆ, ಅವರ ಮೂಲಕವಾಗಿ ದೇವರ ಆತ್ಮನ ಮಾತನಾಡಿದರು. ದೇವರು ನಿಮಗೊಂದು ಹೊಸ ಆಲಯ. ನಾನು ಅವ್ರಿಗೆ ಏನು ಹೇಳಲಿಲ್ಲ, ಏನು ವಿಷಯಗಳು ಹೇಳಿಲ್ಲ. ಅವ್ರ ಹತ್ರ ಹೋಗಿ ಹೇಳಿದ್ದೇನು ಗೊತ್ತುಂಟು, ಬೇರೆ ವಿಷಯ, ಅದನ್ನು ಹೇಳಲ್ಲ ನೀವು ಆದ್ರೆ ದೇವರು ಆಮೇಲೆ ಅವ್ರ ಹತ್ರ ಹೋಗಿ ಹೇಳಿದ ವಿಷಯ ಬೇರೆ, ದೇವರ ಆತ್ಮನ ಮಾತನಾಡುವಂತ ಅನುಭವನೇ ಬೇರೆ. ಅವ್ರು ಹೇಳಿದ್ದು, ಒಂದು ಹೊಸ ಆಲಯ ದೇವರು ನಿಮಗಾಗಿ ಕೊಡ್ಲಿಕ್ಕಿದ್ದಾರೆ. ಅಂದ್ರೆ ದೇವರ ಮಹಿಮೆಯಲ್ಲಿ ನಾವು ನಿಲ್ಲುವಾಗ ಅನೇಕ ಸಂದರ್ಭಗಳಲ್ಲಿ ರೆಂಟ್ ಕಟ್ಟಲಿಕ್ಕೆ ಆಗ್ತದೆ. ಇನ್ನು ಹೊಸ ಆಲಯಕ್ಕೆ ಹೋದ್ರೆ ಎಷ್ಟಿರ್ಬೋದು ವಿಷಯ, ಅಲ್ವಾ. ನಾವು ಯೋಚನೆ ಮಾಡಿ ನೋಡಿದರೆ ಇಲ್ಲಿ ನಮಗೆ ಅನುಕೂಲವಾಗಿರುವಂತ ಈ ಅನುಭವ, ಬಟ್ ಆದ್ರೆ ನಾವು ಹೊಸತಾಗಿ ಹೋಗುವಾಗ ಈ ಅನುಭವದಲ್ಲಿ ಇರ್ತದಂತ ನೆನೆಸಿದ್ದೀರಾ? ಇಲ್ಲ. ಅಲ್ಲಿ ಇನ್ನ ಖರ್ಚು ವೆಚ್ಚ ಜಾಸ್ತಿ. ಲಾಸ್ಟ್ ಮಂತ್ ಕರೆಂಟ್ ಬಿಲ್ ಬಂದಾಗ ಒಂದು ಕಡೆಯಲ್ಲಿ ಟೆನ್ಷನ್ ಆಗಿ ಹೋಯ್ತು, ಇಷ್ಟು ಕರೆಂಟ್ ಬಿಲ್ ಬಂತಲ್ಲ ಎಂದು. ಆಮೇಲೆ ಆದ್ರೆ ಹೊಸದಕ್ಕೆ ಹೋದಾಗ ಇಷ್ಟೇ ಕರೆಂಟ್ ಬಿಲ್ ಅಲ್ಲಿ ನಿಲ್ತದಂತ ಹೇಳಲಿಕ್ಕೆ ಆಗಲ್ಲ. ತಿಂಗಳಿಗೆ 20,000 ಬಂದ್ರು ಬಂತು ಅಲ್ಲ ಸರ್. ಅದರಿಂದ ಇವತ್ತು ನಾವು ಪ್ರಾರ್ಥಿಸಬೇಕಾದ, ದೇವರೇ ನಿನ್ನ ಮಹಿಮೆ ನನ್ನನ್ನು ತುಂಬಿಸಿಕೊಳ್ಳಿ. ಹಲ್ಲೆಲೂಯಾ. ನನ್ನ ಬಾಯಿಗಳು ನಿನ್ನ ಮಹಿಮೆಯನ್ನು ಹೊರಡಿಸಲಿ. ಹಲ್ಲೆಲೂಯಾ. ನನ್ನ ಕಣ್ಣುಗಳು, ಕಿವಿಗಳು, ನನ್ನ ಜೀವಿತದ ಪ್ರತಿ ಅಂಗಾಂಗಗಳು ನಿನ್ನ ಮಹಿಮೆಯ ಅನುಭವವನ್ನು ನುಡಿಯಲಿ. ಹಲ್ಲೆಲೂಯಾ. ನನ್ನ ಕಣ್ಣುಗಳು ನಿನ್ನ ಮಹಿಮೆ ಇಲ್ಲದ ಅನುಭವಗಳನ್ನು ನೋಡದೇ ಇರಲಿ. ನನ್ನ ಕಿವಿಗಳು ನಿನ್ನ ಮಹಿಮೆ ಇಲ್ಲದಂತ ಅನುಭವಗಳನ್ನು ಕೇಳದೇ ಇರಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಬಾಯಿಗಳು ನಿನ್ನ ಮಹಿಮೆ ಇಲ್ಲದ ಅನುಭವಗಳನ್ನು ನುಡಿಯದೇ ಇರಲಿ. ಹಲ್ಲೆಲೂಯಾ. ನಾನು ತೆರೆದ್ರೆ, ದೇವರೇ ನಿನಗೆ ಮಹಿಮೆ, ನಿನಗೆ ಸ್ತೋತ್ರ, ನಿನಗೆ ಘನತೆ ಎಂಬುದಾಗಿರುವಂತಹ ಅನುಭವಗಳೇ ನಮ್ಮ ಜೀವಿತದಿಂದ ಎದ್ದೇಳಲಿ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಆಮೇಲೆ ಈ ವಚನಗಳ ಮುಂದೆ ಒಪ್ಪಿಸಿಕೊಡ್ತಾ ನಾವು ಪ್ರಾರ್ಥನೆ ಮಾಡೋಣ. ಒಂದಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಬಿಡುಗಡೆ ಉಂಟಾಗಲಿ ಅಪ್ಪ. ನನ್ನ ಜೀವಿತದಲ್ಲಿ ನಿನ್ನ ಮಹಿಮೆಯ ಕರ ಪ್ರಕಟವಾಗಲಿ, ನಿನ್ನ ದಯೆ ಪ್ರಕಟವಾಗಲಿ. ಹಲ್ಲೆಲೂಯಾ. ಇವತ್ತು ಕೇಳಲ್ಪಟ್ಟಂತ ಈ ವಚನದ ಮುಂದೆ ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ದೇವರು ನಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಉದ್ದೇಶದ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನು ಎಂದಿಗೂ ನಮ್ಮನ್ನು ನಮ್ಮನ್ನು ಎಂಕರೇಜ್ ಮಾಡಲಿಕ್ಕೆ ನೋಡೋದು ಹೊರತು, ನಮ್ಮ ಮೇಲೆ ಬರಬೇಕೆಂಬುದಾಗಿ ನೋಡೋದೇ ಹೊರತು ನಮ್ಮನ್ನು ಎಂದಿಗೂ ಕೆಳಗೆ ಹಾಕ್ಲಿಕ್ಕಲ್ಲ. ಇವತ್ತು ಪವಿತ್ರ ಆತ್ಮನ ಆಲೋಚನೆಗೆ ಒಪ್ಪಿಸಿಕೊಡುವಾಗ, ಪವಿತ್ರ ಆತ್ಮನ ಆಲೋಚನೆಗೆ ನೀವು ತಗ್ಗಿಸಿ ಒಪ್ಪಿಸಿಕೊಡುವಾಗ, ನಿಮ್ಮ ಜೀವಿತದಲ್ಲಿ ದೊಡ್ಡದಾಗಿರುವಂಥ ಬಿಡುಗಡೆಗಳನ್ನು ನೀವು ಉಂಟು ಮಾಡ್ತೀರಿ. ದೊಡ್ಡದಾಗಿರುವಂಥ ಅತಿಶಯದ ಬಿಡುಗಡೆಗಳನ್ನು ನೀವು ಅನುಭವಿಸ್ತೀರ. ಹಲ್ಲೆಲೂಯಾ. ದೇವರು ನಿಮ್ಮಲ್ಲಿ ವಿಶೇಷವಾದದನ್ನು ಇಟ್ಟಿರುವಂಥ ಅನುಭವ ಪರಿಶುದ್ಧ ಆತ್ಮನಿಂದ ಅದು ಹೊರಗೆ ಬರ್ತದೆ. ಹಲ್ಲೆಲೂಯಾ. ಪವಿತ್ರ ಆತ್ಮನಿಂದ ಅದು ಹೊರಗೆ ಬರ್ತದೆ. ಆ ಪವಿತ್ರ ಆತ್ಮನ ಆಲೋಚನೆಗೆ ನೀವು ಒಪ್ಪಿಸಿಕೊಡುವಾಗ ಖಂಡಿತವಾಗಲು ಅದರ ಬಿಡುಗಡೆಗಳನ್ನು ನೀವು ಅನುಭವಿಸ್ತೀರ. ಹಲ್ಲೆಲೂಯಾ. ಖಂಡಿತವಾಗಲು ಅದರ ಪರಾಕ್ರಮದ ಬಿಡುಗಡೆಗಳನ್ನು ನೀವು ಅನುಭವಿಸ್ತೀರ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಎಲ್ಲ ಬಾಯಿಗಳ, ದೇವರೇ ನಿನ್ನ ಮಹಿಮೆ, ನಿನಗೆ ಮಾತ್ರ ಮಹಿಮೆಯಪ್ಪ. ನನ್ನ ಬಾಯಿಗಳು ಎಂದಿಗೂ ಮಾನುಷಿಕವಾದದನ್ನು ಹೊಗಳಬಾರದು. ನನ್ನ ಬಾಯಿಗಳು ನಿನ್ನ ಮಹಿಮೆಯನ್ನು ನುಡಿಯಬೇಕು, ನಿನ್ನ ನಾಮವನ್ನೇ ಮೇಲೆತ್ತಬೇಕು, ನಿನ್ನ ನಾಮವನ್ನೇ ಘನಪಡಿಸಬೇಕು, ನಿನ್ನ ನಾಮವನ್ನೇ ಸ್ತುತಿಸುವಂತ ಅನುಭವಗಳಲ್ಲೇ ಆಗಿರಬೇಕು. ನನ್ನ ಬಾಯಿ ನೆಗೆಟಿವ್ ಆದದನ್ನು ಮಾತನಾಡಬಾರದು.
ಬಲಹೀನವಾದ ಮಾತುಗಳನ್ನು ಮಾತನಾಡಬಾರದು, ಬಲಹೀನವಾದ ವಿಷಯಗಳನ್ನು ಮಾತನಾಡಬಾರದು. ನನ್ನ ಬಾಯಿಗಳಿಂದ ಜೀವ ಹೊರಡಲಿ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ, ನನ್ನ ನಾಲಿಗೆಗಳು ಜೀವವನ್ನು ನುಡಿಯಲಿ. ಆಮೇಲೆ ನನ್ನ ನಾಲಿಗೆ ಜೀವವನ್ನೇ ನುಡಿಯಲಿ. ಪರಿಸ್ಥಿತಿಗಳು ಶೂನ್ಯವಾಗಿದ್ರು, ಪರಿಸ್ಥಿತಿಗಳು ಖಾಲಿಯಾಗಿದ್ರು, ಪರಿಸ್ಥಿತಿಗಳು ವಿರೋಧವಾಗಿದ್ರು, ಪರಿಸ್ಥಿತಿಗಳು ನನ್ನ ಇಮ್ಯಾಜಿನೇಷನ್ಗೆ ಅದು ವಿರೋಧವಾಗಿದ್ರು, ಯೇಸುವೆ ನಿನ್ನ ನಾಮದಲ್ಲಿ ನಾನು ಜೀವವನ್ನೇ ನುಡಿಯುತ್ತೇನೆ. ಜೀವವನ್ನೇ ನಾನು ಆರೈಕೆ ಮಾಡ್ತೇನೆ. ಜೀವವನ್ನೇ ನಾನು ಆರೈಕೆ ಮಾಡ್ತೇನಪ್ಪ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವಪ್ಪ. ಕರ್ತನ ಮೇಜಿಗಾಗಿ ಸಿದ್ಧರಾಗಿ ಬಂದವರು, ಕರ್ತನ ಮೇಜಿಗಾಗಿ ನೀವು ಒಪ್ಪಿಸಿಕೊಡಿ. ಈ ಆಲೋಚನೆಗಳ ಮುಂದೆಯೇ ಈ ಮೇಜಿನ ಅನುಭವಕ್ಕಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಕರ್ತನು ನಮಗಾಗಿ ಆ ದಿನದಲ್ಲಿ ಪಡೆದಿದ್ದಾರೆ, ಆ ದಿನದಲ್ಲಿ ರಕ್ತವನ್ನು ಸುರಿಸದಿದ್ದರೆ ಈ ಬಿಡುಗಡೆ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವತ್ತು ಈ ಮೇಜಿನ ಮುಂದೆ ನಾವು ಬಂದಿರುವಂತ ಒಂದೇ ಒಂದು ಕಾರಣ ಆತನ ಪ್ರೀತಿ, ಆತ ನಮಗಾಗಿ ಯಜ್ಞವಾದಂತ ಅನುಭವ. ಅದನ್ನು ನೆನಪಿಸಿಕೊಂಡು, ಇಲ್ಲ ದೇವರೇ, ಎಲ್ಲ ಘನವನ್ನು ನಿನಗೆ ಸಲ್ಲಿಸ್ತೇವಪ್ಪ. ಈ ಲೋಕದಲ್ಲಿ ಯಾರು ಈ ಒಂದು ಅನುಭವ ಮಾಡ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನನ್ನ ಜೀವಿತದಲ್ಲಿ ನೀನು ನಿತ್ಯ ಜೀವವನ್ನು ನನಗೆ ಕೊಟ್ಟಿದ್ದೀಯ, ನಿತ್ಯ ಜೀವವನ್ನು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವೆ. ಕರ್ತನ ಮೇಜಿಗಾಗಿ ಸ್ತೋತ್ರ. ಇದರಲ್ಲಿ ಪಾಲ್ಗೊಳ್ಳುವಂತ ಜೀವಿತಗಳಿಗಾಗಿ ಸ್ತೋತ್ರ ದೇವರೇ. ಅದರ ಬಿಡುಗಡೆಗಳನ್ನು, ಇವತ್ತಿನ ವಚನದ ಬಿಡುಗಡೆಯನ್ನು, ಈ ಕರ್ತನ ಮೇಜನ್ನು ತೆಗೆದುಕೊಳ್ಳುವಾಗ ಅದರ ಬಿಡುಗಡೆಗಳನ್ನು ಅವರ ಜೀವಿತದಲ್ಲಿ ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ ಯೇಸುವೇ, ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ, ನಮ್ಮೊಂದಿಗೆ ನೀನು ಮಾತನಾಡಿದಿ, ಮುಂಜಾನೆ ವೇಳೆಯಲ್ಲಿ ಮಾತನಾಡಿದಿ, 2ನೇ ಸೆಕ್ಷನ್ ಅಲ್ಲಿ ಬಲವಾಗಿ ನೀವು ಮಾತನಾಡಿದಿ. ನಿನ್ನೆಲ್ಲ ಆಲೋಚನೆಗಳ ಮುಂದೆ ನಾವು ತಗ್ಗಿಸಿಕೊಳ್ತೇವೆ. ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದ್ದೀರಿ, ಎಲ್ಲರನ್ನು ಪ್ರೀತಿಸುವ ದೇವರು ನೀನಾಗಿದ್ದರದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀನು ಮಹಿಮೆಯಾಗಿ ನಡೆಸುವ ದೇವರು. ಕರ್ತನೇ, ಇದರಲ್ಲಿ ಪಾಲ್ಗೊಳ್ಳುವ ಎಲ್ಲ ಜೀವಿತಗಳಲ್ಲಿ ನಿನ್ನ ಕೃಪೆ ಇಳಿದು ಬರಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು, ಇದು ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳಿಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿದನು. ಈ ರೊಟ್ಟಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು, ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನನ್ನನ್ನು ನೆಲೆಸೋದಕ್ಕೋಸ್ಕರವಾಗಿ ಇದನ್ನು ಮಾಡಿರಿ ಎಂಬುದಾಗಿ ಹೇಳಿದನು. ಈ ಪಾನಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರ. ಕರ್ತನ ದಾಸ್ತಿ ರೊಟ್ಟಿಗಾಗಿ ಪಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಕರ್ತನೆ, ನಿನ್ನ ಮೇಜಿನ ಮುಂದೆ ದೇವರೇ ಅಪ್ಪ ಒಪ್ಪಿಸಿಕೊಟ್ಟಂತ ಎಲ್ಲಾ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ಕರ್ತನೆ ದೇವರ ಹೃದಯಗಳನ್ನು ಗ್ರಹಿಸಿಕೊಳ್ಳುವಂತ ದೇವರು ಅಪ್ಪ, ನಮ್ಮೆಲ್ಲ ಕರ್ತನೆ ಆಲೋಚನೆಗಳನ್ನ ಬಲ್ಲಂತ ದೇವರು ನೀನು. ಯೇಸಪ್ಪ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ನಿನ್ನ ಬಿಡುಗಡೆನ ಹೊಂದಿಕೊಂಡಂತ ಮಕ್ಕಳು ದೇವರೇ ಕರ್ತನೆ, ನಿನ್ನಲ್ಲೇ ಸ್ವಾಮಿ, ನಿನ್ನ ನಾಮದಲ್ಲಿ ದೇವರೇ ನಂಬಿ ಬಂದು ಕರ್ತನೆ ನಿನ್ನ ರಕ್ಷಣೆ ಅನುಭವದಲ್ಲಿ ನಿಂತಂತ ನಿನ್ನ ಜನರನ್ನ ನೀನು ಎಂದಿಗೂ ಕರ್ತನೆ ತಳ್ಳಿ ಬಿಡದೆ ನೀನು ಸೇರಿಸಿಕೊಳ್ಳಿ ಅಪ್ಪ ದೇವರೇ. ಕರ್ತನೆ, ನಿನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಂಡಂತ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ದೇವರೇ. ಕರ್ತನೆ, ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರೇ ಕರ್ತನೆ, ಇಸ್ರಾಯೇಲ್ ಜನರು ನಡೆಸುವಂತೆ ಎಲ್ಲಾ ವಿಧಗಳಲ್ಲಿ ದೈವಿಕವಾದಂತ ಒಂದೇ ಆಹಾರದಲ್ಲಿ ಅವರು ಸೇವಿಸಿದರೆಂಬುದಾಗಿ ನೋಡುತ್ತೇವೆ. ಯೇಸುವೇ, ನಿನ್ನ ಸಮ್ಮುಖದಲ್ಲಿ ಕರ್ತನೆ ದೇವರೇ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ದೇವರೇ ನಿನ್ನ ರಕ್ತದಲ್ಲೂ ಮಾಂಸದಲ್ಲೂ ಪಾಲುಗಾರರಾಗುವಂತೆ ನಮ್ಮೆಲ್ಲರನ್ನು ಒಟ್ಟಾಗಿ ದೇವರೇ ಕರ್ತನೆ, ದೇವರ ಒಂದಾಗಿ ಕರ್ತನೆ ನಿನ್ನ ದೇವರೇ ಅಪ್ಪ ಪರಿಶುದ್ಧವಾದ ರಕ್ತವನ್ನ ಮಾಂಸವನ್ನ ಸೇವಿಸುವಂತ ಜನಾಂಗವನ್ನಾಗಿ ನೀನು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ದೇವರ 2000 ವರ್ಷಗಳ ಹಿಂದೆ ಹಾಗೆ ನಮಗೋಸ್ಕರವಾಗಿ ಸುರಿಸಲ್ಪಟ್ಟಂತ ನಿನ್ನ ಪರಿಶುದ್ಧವಾದ ರಕ್ತ, ಕೀಳಲ್ಪಟ್ಟಂತ ನಿನ್ನ ಪರಿಶುದ್ಧವಾದ ಮಾಂಸಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ದೇವರೇ. ನಿನ್ನ ರಕ್ತದಲ್ಲೂ ನಿನ್ನ ಮಾಂಸದಲ್ಲೂ ಪಾಲುಗಾರರಾಗುವಾಗ ನಿನ್ನ ಮಕ್ಕಳನ್ನು ನಿಂತಾನೆ ಬಲಪಡಿಸು. ಹೃದಯಗಳನ್ನು ಗ್ರಹಿಸಿಕೊಂಡವರ ಹಾಗೆ ಕರಗಳನ್ನು ಚಾಚುವ ಹಾಗೆ ನೀನು ಸಹಾಯ ಮಾಡು ದೇವರೇ. ಶರೀರದೆಲ್ಲ ಬಲಹೀನತೆಗಳು ನೀಗಲಿ, ಎಲ್ಲ ರೋಗ ಬೇನೆಗಳು ಎಲ್ಲ ಅಸ್ವಸ್ಥಗಳು ಸ್ವಸ್ಥಗೊಳ್ಳಲಿ ಸ್ವಾಮಿ. ದೇವರೇ, ನಿನ್ನ ಬಲದೊಂದಿಗೆ ನಾವು ಹೇಳಿದ ನೋಡುವ ಪ್ರಕಾರ
ಪುನರುತ್ಥಾನದ ಶಕ್ತಿಯೊಂದಿಗೆ ಎದ್ದು ಕರ್ತನೇ ನಿನ್ನ ಮಕ್ಕಳು ಪ್ರಕಾಶಿಸಲಿ. ಈ ದೇವರೇ, ಈ ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು ದೇವರೇ. ಕೊನೆಯ ಉಸಿರಿನವರೆಗೂ ಸ್ವಾಮಿ ನಿನ್ನ ರಕ್ತದಲ್ಲಿ ಕರ್ತನೆ ದೇವರೇ, ಆ ರಕ್ತಕ್ಕೆ ಸ್ವಾಮಿ ನಾವು ಸಾಕ್ಷಿಗಳಾಗಿ ನಿಲ್ಲಕ್ಕೆ ನೀನು ತಾನೇ ಕೃಪೆ ಮಾಡು ಸ್ವಾಮಿ. ನೀನು ಉಪಯೋಗಿಸಪ್ಪ ದೇವರೇ. ಖಾನ ಊರಿನ ಕರ್ತನೆ ಸ್ವಾಮಿ ಆ ಮದುವೆ ಮನೆಯಲ್ಲಿ ಆಭರಣಗಳನ್ನು ರಕ್ತದಿಂದ ದೇವರೇ ಕರ್ತನೆ ಸ್ವಾಮಿ ತುಂಬಿಸಲ್ಪಟ್ಟಂತ ದೇವರು ಕರ್ತನೆ ದೇವರೇ, ಆ ದ್ರಾಕ್ಷರಸವನ್ನ ಸ್ವಾಮಿ ನೀನು ತುಂಬಿಸಿ ದೇವರೇ ಕರ್ತನೆ ಯಾವುದಕ್ಕೂ ಬಾರದಂತ ಆ ಪಾತ್ರೆಗಳನ್ನ ಉಪಯೋಗಿಸಲ್ಪಟ್ಟಂತ ದೇವರು ನೀನಪ್ಪ ಕರ್ತನೆ. ನಮ್ಮನ್ನು ಸ್ವಾಮಿ ದೇವರೇ ನಿನ್ನ ಪಾತ್ರೆಗಳನ್ನಾಗಿ ಉಪಯೋಗಿಸಿ ಮುನ್ನಡೆಸಿ ದೇವರೇ, ನಿನ್ನ ಹೆಜ್ಜೆ ಜಾಡನ್ನ ಇಟ್ಟಿದ್ದು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಪ್ಪ. ಒಪ್ಪಿಸಿಕೊಡುತ್ತೀನಿ ತಲೆಬಾಗಿನ ಮಕ್ಕಳನ್ನ ಮತ್ತೋವರ್ತಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೀನಿ ದೇವರೇ. ಶುದ್ಧೀಕರಿಸು, ನೆಚ್ಚಿಂದ ಪಾದದವರೆಗೆ ನನ್ನ ದೇವರು ಸ್ಪರ್ಶಿಸುವುದಕ್ಕಾಗಿ, ದೇವರ ಬಿಡುಗಡೆ ಉಂಟಾಗುವುದಕ್ಕಾಗಿ, ನಿನ್ನ ಸಮಾಧಾನವನ್ನು ಹೊಂದಿಕೊಳ್ಳಲಿ, ನಿನ್ನ ಪ್ರೀತಿಯಲ್ಲಿ ಐಕ್ಯತೆಗೊಳ್ಳಲಿ ಸ್ವಾಮಿ. ಒಪ್ಪಿಸುತ್ತಾ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ರೊಟ್ಟಿಯು ಆ ಪಾನ ನಮ್ಮ ಮಧ್ಯದಲ್ಲಿದೆ. ಆಮೇಲೆ ನೀರಿನಲ್ಲಿ ಮುಳುಗಿ ದೀಕ್ಷೆ ಸ್ನಾನ ತೆಗೆದುಕೊಂಡವರು ಒಬ್ಬೊಬ್ಬರಾಗಿ ಈ ಮುಂದೆ ಬಂದನ್ನು ತೆಗೆದುಕೊಳ್ಳಬೇಕು. ನಂತರವಾಗಿ ನಾವು ಒಟ್ಟಾಗಿ ಸೇರಿ ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೋಳು. ಹಾಲೆಲೂಯ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೋಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದೋಳು. ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದೋಳು. ಶರೀರದಲ್ಲಿ ಅನೇಕರಾಗಿರುವ ನಾವು ಕ್ರಿಸ್ತನ ಅಂಗದಲ್ಲಿ ಒಂದೇ ಆಗಿರುವಾಗ ರೊಟ್ಟಿಯನ್ನು ಪಾನವನ್ನು ತೆಗೆದು ಅನೇಕ ರೊಟ್ಟಿಯು ಪಾನ ನಮ್ಮ ಮಧ್ಯದಲ್ಲಿ ನಮಗೆ ತೋರಿಸುವಂಥದ್ದು. ಅನೇಕ ಜನ ದೇವರ ಕಡೆಗೆ ತಿರುಗಿದ್ದಾರೆ, ದೇವರ ಬಿಡುಗಡೆಯನ್ನು ಅನುಭವಿಸಲಿಕ್ಕಿದ್ದಾರೆ. ಅವರೆಲ್ಲರಿಗಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ. ಯೇಸುವೇ, ಈ 2ನೇ ಸೆಕ್ಷನ್ ಆರಾಧನೆಯಾಗಿ ಕರ್ತನೆ ನಾವು ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಮುಂಜಾನೆ ವೇಳೆಯಲ್ಲಿಯೂ ಮಹಿಮೆಯಾಗಿ ನಡೆಸಿದೆ. 2ನೇ ಸೆಕ್ಷನ್ ಅಲ್ಲಿ ಮಹಿಮೆಯಾಗಿ ನಮ್ಮನ್ನು ನಡೆಸಿದೆಯಾ. ಈ 2 ಆರಾಧನೆಗಳನ್ನು ನೀವು ಆಶೀರ್ವದಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ಕರ್ತನೆ ಅಪ್ಪ ದೇವರೇ, ಕರ್ತನೆ ಆರಾಧನೆಗಳಿಗೆ ಬಂದಂತ ಎಲ್ಲ ಜೀವಿತಗಳಲ್ಲಿ ಇವತ್ತು ಸಾರಲ್ಪಟ್ಟಂತ ವಚನದ ಪ್ರಕಾರ ಇರುವಂತ ಬಿಡುಗಡೆಯನ್ನು ಅವರು ಅನುಭವಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಕೃಪೆಯನ್ನು ಅವರು ಅನುಭವಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಮಹಿಮೆಯನ್ನು ಅವರು ಅನುಭವಿಸಲಿಕ್ಕೆ ಸಹಾಯ ಮಾಡು. ಯಾವ ಯಾವ ವಿಷಯಗಳಲ್ಲೆಲ್ಲ ಒತ್ತಡಗಳನ್ನು, ಆಮೇಲೆ ಇಕ್ಕಟ್ಟನ್ನು, ಕಷ್ಟಗಳನ್ನು ಅನುಭವಿಸ್ತಿದ್ದಾರೋ ಆ ವಿಚಾರಗಳಲ್ಲೆಲ್ಲ ನಿನ್ನ ಕೃಪೆಯಿಂದ ಅವರು ಮುಂದೆ ಸಾಗಲಿಕ್ಕೆ ಕೃಪೆ ನೀಡು. ಸೈತಾನನು ಯಾವುದನ್ನು ನಷ್ಟಪಡಿಸದಂತೆ, ಸೈತಾನನು ಯಾವುದನ್ನು ಕದ್ದುಕೊಳ್ಳದಂತೆ, ಸೈತಾನನು ಎಲ್ಲಿಯೂ ಕುತಂತ್ರಗಳನ್ನು ಮಾಡದಂತೆ
ಪ್ರತಿಯೊಂದು ವಿಷಯಗಳಿಂದ ಕೃಪೆಯಲ್ಲಿ ಮರೆಯಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ನೀನು ಏನು ನೇಮಕ ಮಾಡಿಟ್ಟಿದೆಯಲ್ಲ, ಏನು ಉದ್ದೇಶಿಸಿಟ್ಟಿದೆಯಲ್ಲ, ಅದೆಲ್ಲ ಅನುಭವಗಳು ನಿನ್ನ ಜನರ ಜೀವಿತದಲ್ಲಿ ನೆರವೇರಿಸಲ್ಪಡಲಿ. ಸಭೆಯಲ್ಲಿ ಅದು ನೆರವೇರಿಸಲ್ಪಡಲಿ. ನಿನ್ನ ಕೃಪೆಯಲ್ಲಿ ಪ್ರತಿಯೊಂದು ಕುಟುಂಬಗಳನ್ನು ನಾವು ಮರ್ರೆ ಮಾಡ್ತೇವಪ್ಪ. ನಿನ್ನ ರಕ್ತದಲ್ಲಿ ಪ್ರತಿಯೊಂದು ಕುಟುಂಬಗಳನ್ನು ನಾವು ಮರ್ರೆ ಮಾಡ್ತೇವೆ ಸ್ವಾಮಿ. ನಿನ್ನ ಮಹಿಮೆಯಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಬಂದಂತ ಪ್ರತಿಯೊಬ್ಬರ ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸು. ನಿನ್ನ ಎಲ್ಲ ಕೃಪೆಗಳಿಗಾಗಿ, ನಿನ್ನೆಲ್ಲ ದಯೆಗಾಗಿ ಸ್ತೋತ್ರಪ್ಪ. ನಿನ್ನೆಲ್ಲವನ್ನು ಒಳ್ಳೆಯದನ್ನಾಗಿ ಮಾಡುವ ದೇವರಾಗಿದ್ದಿರೋದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿನ್ನೆಲ್ಲ ಕೃಪೆಗಳಿಗಾಗಿ ಸ್ತೋತ್ರ. ಈ ವಾರದಲ್ಲಿ ಆಮೇನ್ ಕರ್ತನಿನ ಜನರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಅದೇ ರೀತಿಯಲ್ಲಿ ಸ್ವಾಮಿ ಅವರ ಆತ್ಮಿಕವಾಗಿ ಎಲ್ಲ ವಿಷಯಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಬಲಗೊಂಡು ಮುಂದೆ ಸಾಗಲಿಕ್ಕೆ ಕೃಪೆ ನೀಡು. ವಾರದಲ್ಲಿ ನಡೆಯುವ ಎಲ್ಲ ಪ್ರಾರ್ಥನಾ ಕೂಟಗಳನ್ನು ಆಶೀರ್ವದಿಸು ದೇವರೇ. ಅದು ಕರ್ತನೇ ಸ್ವಾಮಿ ಒಳ್ಳೆ ರೀತಿ ನಡೆಯುವಂತೆ ಅದಕ್ಕಾಗಿ ಅನೇಕರು ಸೇರಿ ಬರುವಂತೆ ನಿಂತಾನೆ ಕೃಪೆ ನೀಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ದೇವರು ನೀನು ಎಲ್ಲಿ ಉದ್ದೇಶಿಸಿ ನೇಮಕ ಮಾಡಿಟ್ಟಿದ್ರು ಅದರ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ. ನೀವು ಮಾತನಾಡಿದ್ದೀರಾ, ನೀವು ತಿರುಗಿ ತಿರುಗಿ ಮಾತನಾಡಿದಿರ, ಅದರ ಎಲ್ಲ ಅದ್ಭುತವಾದ ಅನುಭವಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ಅದೇ ರೀತಿಯಲ್ಲಿ ಸ್ವಾಮಿ ಕರ್ತನೇ, ನಾವು ಲೈವ್ ಮಾಡ್ಲಿಕ್ಕೋಸ್ಕರವಾಗಿ ಕ್ಯಾಮ್ರಾ ನೋಡುವಂತೆ ನೀನು ಕೃಪೆ ನೀಡಿದೀಯಾ, ಅದರ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಅದರ ಎಲ್ಲ ಅವಶ್ಯಕತೆಗಳ ಬಾಗಿಲುಗಳು ತೆರೆಯಲ್ಪಡಲಿ. ತಕ್ಕ ಸಮಯದಲ್ಲಿ ಅದು ಬರುವಂತೆ ನೀನು ಕೃಪೆ ನೀಡು. ಅತಿ ಬೇಗನೆ ಅದು ಕರ್ತನೇ ವೇಗವಾಗಿ ಬರುವಂತೆ ನೀನು ಕೃಪೆ ನೀಡು. ನೀನು ಅದ್ಭುತಗಳನ್ನು ಮಾಡಪ್ಪ. ಅದರ ಮೂಲಕವಾಗಿ ಎಲ್ಲ ನಿನ್ನ ನಾಮ ಇನ್ನ ಹೆಚ್ಚಾಗಿ ಮಹಿಮೆಯೊಂದಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದರ ಮೂಲಕವಾಗಿ ವೀಕ್ಷಿಸುವ ಎಲ್ಲ ಜೀವಿತಗಳಲ್ಲಿ ಇನ್ನ ಹೆಚ್ಚಿನ ಬಿಡುಗಡೆಗಳನ್ನು ಅವರು ಅನುಭವಿಸುವಂತೆ ಕೃಪೆ ನೀಡು. ಎಲ್ಲವೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ನೀನು ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದರದಕ್ಕಾಗಿ ಸ್ತೋತ್ರ. ಇವತ್ತು ಬಂದಂತ ಪ್ರತಿಯೊಬ್ಬರನ್ನು ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ನೀನು ನಡೆಸು, ಬಲಪಡಿಸು. ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆಯಲ್ಲಿ ಮರೆ ಮಾಡು. ಅವರು ಕರ್ತನೆ ಮಾಡುವ ಎಲ್ಲ ಕಾರ್ಯಗಳಲ್ಲಿ, ವಿದ್ಯಾಭ್ಯಾಸದ ಅನುಭವಗಳಲ್ಲಿ ನಿನ್ನ ಕೃಪೆಯಲ್ಲಿ ಹೋಗುವಾಗಲೂ ಬರುವಾಗಲೂ ಎಲ್ಲ ನೀನು ಕಾದು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಹಸ್ತಲ್ಲಿ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವು ಅಂತರ್ಶಿಬಿಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್ ಆಮೇನ್. ಹಾಲೆಲೂಯ 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 ಹಾಲೆಲೂಯ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕುಟುಂಬ ಪ್ರಾರ್ಥನೆಗಳು